Hello friends, welcome back again. When Life Gives You Tangerines ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದರಲ್ಲಿ ಆಲ್ರೆಡಿ 2 ಎಪಿಸೋಡ್ ಅಪ್ಲೋಡ್ ಆಗಿದೆ. ನೋಡದೇ ಇರೋರು ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಡಿಸ್ಕ್ರಿಪ್ಷನ್ ಅಲ್ಲಿ ಇರೋ ಲಿಂಕ್ ಅಲ್ಲಿ ಸಿಗುತ್ತೆ. ಮತ್ತೆ ಮೇಲೆ ಕಾಣಿಸ್ತಿರೋ ಕಾರ್ಡ್ ಅಲ್ಲೂ ಬರುತ್ತೆ. ಇವತ್ತಿನ ಈ ಇಂಟ್ರೆಸ್ಟಿಂಗ್ ಎಪಿಸೋಡ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಹಾಕಿರೋ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೋಡಬಹುದು. ಅಷ್ಟೇ ಅಲ್ಲ, ವಾಟ್ಸ್ಆಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನು ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ 3rd ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಎಪಿಸೋಡ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಹೆಂಗೋ ಅವ್ರ ಕಣ್ ತಪ್ಸಿ ಗಲ್ಲ ಪೆಟ್ಟಿಗೆ ಅಲ್ಲಿಂದ ಎಸ್ಕೇಪ್ ಮಾಡ್ಬಿಡ್ಬೇಕು ಅಂತ ಹೀರೋ ಮತ್ತೆ ಹೀರೋಯಿನ್ ಇಬ್ರು ಟ್ರೈ ಮಾಡಿದ್ರು. ಬಟ್ ಸರಿಯಾಗಿ ಸಿಕ್ಕಾಕೊಂಡ್ರು ಅಂತಾನೆ ಹೇಳ್ಬೇಕು. ನೆಕ್ಸ್ಟ್ ಮಿನಿಟ್ ಆ ಗಂಡ ಹೆಂಡತಿ ಆ ಹೋಟೆಲ್ ನಡೆಸ್ತಾರ ಅವ್ರಿಬ್ರು ನಮ್ ಹೀರೋ ಹೀರೋಯಿನ್ ಪೊಲೀಸ್ ಅವ್ರ ಹತ್ರ ಹಾಕೊಟ್ಬಿಟ್ರು. ಸೊ ಇವ್ರಿಬ್ರು ಈಗ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತಿರ್ತಾರೆ. ಅವ್ರಗ ನೆಕ್ಸ್ಟ್ ಏನ್ ಮಾಡೋದು ಅಂತ ಗೊತ್ತಿಲ್ಲದೆ ಬಿಕ್ಕರ್ಸ್ಕೊಂಡ್ ಕೂತಿದ್ರೆ ಅಲ್ಲಿ ನಿಂತ್ಕೊಂಡಿರೋ ಒಂದ್ ಅಯ್ಯಪ್ಪ ಪೊಲೀಸು ಸರಿಯಾಗಿ ಇವ್ರನ್ನ ಬೈತಾನೆ ಇರ್ತಾನೆ, ಗದರ್ತಾನೆ ಇರ್ತಾನೆ. ಒಂದ್ ಅಧಿಕಾರಿ ಮುಂದೆ ಕೂತ್ಕೊಂಡಿದ್ದೀರಾ, ಭಯ ಏನಾದ್ರು ಇದೆಯಾ ನೋಡಿ ನಿಮ್ಗೆ, ಕಣ್ಣಿಂದ ಹಂಗೆ ನೇರವಾಗಿ ನೋಡ್ತಾ ಇದೀರಾ, ಬಗ್ಸಿ ತಲೆ ಬಗ್ಸಿ ಅಂತ ಹೇಳಿ ಬುಕ್ಕಿಂದಾಗೆ ನಮ್ ಹೀರೋಯಿನ್ ತಲೆ ಮೇಲೆನೆ ಹೊಡಿತಾನೆ. ಇದನ್ನ ಹೀರೋ ಗಮನಿಸ್ದ. ಇಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ಧೈರ್ಯ ನಿಮ್ಗೆ, ಈ ತರ ಕೆಲ್ಸಕ್ಕೆ ಇಳಿದಿದ್ದೀರಾ. ಗೌರ್ಮೆಂಟ್ ನಿಮ್ಗೆ ಊಟ ಕೊಟ್ಟು ಬಟ್ಟೆ ಕೊಟ್ಟು ಓದೆಲ್ಲ ಕೊಟ್ಟು ಚೆನ್ನಾಗಿ ಓದ್ರಿ ಅಂತ ಹೇಳಿದ್ರೆ ಇಂತ ಕೆಲಸ ಮಾಡ್ಕೊಂಡು ತಿರುಗ್ತಾ ಇದೀರಾ, ಏನ್ ಮಕ್ಕಳು ನೀವಲ್ಲ ಅಂತ ಹೇಳಿ ಸರಿಯಾಗಿ ಬೈತಾ ಇರ್ತಾನೆ. ಬೈಯೋದು ಅಲ್ದೆ ಮತ್ತೆ ಬುಕ್ಕಿಂದ ನಮ್ ಹೀರೋಯಿನ್ ತಲೆಗೆ ಹೊಡಿಬೇಕು ಅಂತ ಬಂದಾಗ ಟಕ್ಕಂತ ನಮ್ ಹೀರೋ ಕೈನ ಅಡ್ಡ ಇಟ್ಬಿಟ್ಟ. ಇದಕ್ಕೆ ಅಯ್ಯಪ್ಪಾಗ ಇನ್ನಷ್ಟು ಟೆನ್ಷನ್ ಆಗೋಯ್ತು. ಎಷ್ಟು ಧೈರ್ಯ ನಿನ್ಗೆ, ಒಂದು ಪೊಲೀಸ್ ತಾನೇ ತಡಿತೀಯಾ, ನಿಮ್ಗೆಲ್ಲ ಹೇಳೋರ್ ಕೇಳೋರ್ ಯಾರು ಇಲ್ದೆ ಆಗ್ಬಿಟ್ರು, ಮಾಡ್ತೀನಿ ತಡಿ ನಿನ್ಗೆ ಅಂತ ಹೇಳಿ ಅಯ್ಯಪ್ಪನ್ ಶರ್ಟ್ ಎಲ್ಲ ಮೇಲೆ ಎತ್ತಾ ಇದ್ರೆ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡಿರೋ ಅಯ್ಯಪ್ಪ ಕೇಳ್ತಾನೆ, ಯೋ ಇವಾಗ ಏನಾಯ್ತು ಅಂತ ಹೇಳಿ ನೀನ್ ಶರ್ಟ್ ನೆಲ್ಲ ಹತ್ರ ಮಡಿಸ್ತಾ ಇದೀಯ, ಏನಯ್ಯ ಮಾಡ್ತೀಯ ಅನ್ನೋ ತರ ಕೇಳ್ತಾ ಇದ್ರೆ ಆಯಪ್ಪ ಇವ್ನಿಗೆ ಮಾಡ್ತೀನಿ ಇರೋ ಅಂತ ಹೇಳಿ ಆಲ್ಮೋಸ್ಟ್ ಹೊಡಿಯೋ ತರ ಕೈ ಎತ್ಕೊಂಡು ಹೊರಟೋಗ್ತಾನೆ. ಆ ಟೈಮಲ್ಲಿ ಅವಳು ನಿಲ್ಸ್ರಿ ಅಂತ ಒಂದು ಜೋರಾಗಿ ಸೌಂಡ್ ಕೊಡ್ತಾಳೆ. ಏನ್ ಸರ್ ಹೊಡಿಯಕಲ್ಲ ಬರ್ತೀರಾ, ನಾವೇನಂತ ದೊಡ್ಡ ತಪ್ಪು ಮಾಡಿದ್ವಿ, ನಾವ್ ಮನೆ ಬಿಟ್ಟು ಓಡ್ ಬಂದಿದೀವಿ ಅಂತ ತಾನೆ ಆ ಲೇಡಿ ಕಂಪ್ಲೇಂಟ್ ಕೊಟ್ಟಿರೋದು, ನಾವೇನ್ ಕಳ್ತನ ಮಾಡಿದೀವ ಅಥವಾ ಮರ್ಡರ್ ಮಾಡಿದೀವ, ಏನಕ್ ನೀವ್ ಈ ತರ ಎಲ್ಲ ಮಾಡ್ತಾ ಇದೀರಾ, ನಾವಿಬ್ರು ಮೈನರ್ಸ್, ಹೇಳ್ಬೇಕಂದ್ರೆ ಬೂಸಾನ್ ಗೌರ್ಮೆಂಟ್ ಮೈನರ್ಸ್ ಗೆ ಸಪೋರ್ಟ್ ಮಾಡುತ್ತೆ ಅಂತ ಕೇಳ್ಪಟ್ಟೆ, ಆದ್ರೆ ನೀವ್ ನೋಡಿದ್ರೆ ನಮ್ಮನ್ನ ಈ ತರ ಟ್ರೀಟ್ ಮಾಡ್ತಾ ಇದೀರಾ, ಹೊಡಿಯಕಲ್ಲ ಬರ್ತಾ ಇದೀರಾ ಅಂತ ಜೋರಾಗಿ ಮಾತಾಡ್ತಾಳೆ. ಅಂದ್ರೆ ಇವಳ ತರ ಬೋಲ್ಡ್ ಆಗಿ ಮಾತಾಡಿದ್ರು ನೋಡ್ಬಿಟ್ಟು ಎದುರುಗಡೆ ಚೇರ್ ಮೇಲೆ ಕುತ್ಕೊಂಡಿರೋ ಅಧಿಕಾರಿನೇ ಒಂಥರ ಪೊಲೀಸೇ ಒಂಥರ ಸ್ಟನ್ ಆಗ್ಬಿಟ್ರು. ವಾರೆವ್ವಾ ಏನ್ ಮಾತಾಡಿದ್ಲು ನೋಡ ಹುಡುಗಿ, ನಿಜವಾಗ್ಲೂ ಎಲ್ಲ ಒಂದು ಪೊಲಿಟಿಷಿಯನ್ ಆಗ್ಬಿಡ್ಬೇಕಮ್ಮ ಅಂತ ಹೇಳ್ತಾರೆ. ಅಲ್ಲಿ ನಿಂತ್ಕೊಂಡಿರೋ ಪೊಲೀಸ್ ಕೇಳ್ತಾರೆ, ಸರ್ ನೀವ್ ಬಾಯ್ ಮುಚ್ಕೊಂಡಿರಿ ಸರ್, ಮೌ ಏನಿವಾಗ ಏನಕ್ ಹತ್ರ ಕಿರ್ಸ್ತಾ ಇದೀಯಾ ಅಂದಾಗ ಅವಳು ಹೇಳ್ತಾಳೆ, ಏನಕ್ ಕಿರ್ಸ್ತೀನಿ ಅಂದ್ರೆ ನೀವ್ ಅವ್ರ ಮೇಲೆಲ್ಲ ಕೈ ಇಡಬಾರ್ದು, ನಮ್ಮನ್ನ ಪ್ರೊಟೆಕ್ಟ್ ಮಾಡೋದ್ ಬಿಟ್ಟು ನಮ್ಮೇಲೆ ನಾವು ಹೊಡಿತೀರಾ ಅಂತ ಕೇಳಿದಾಗ ಮುಂದ್ಗಡೆ ಇರೋ ಪೊಲೀಸರು ಅಲ್ಲಿರೋರೆಲ್ಲ ನಗಕ್ಕೆ ಶುರು ಮಾಡ್ಬಿಟ್ರು. ಎಂತ ಲವ್ ನೋಡ್ದ ಇವ್ರದ್ದು, ಒಬ್ರಿಗೊಬ್ರು ಅಷ್ಟು ಸಪೋರ್ಟಿವ್ ಆಗಿದ್ದಾರೆ, ಒಬ್ರ ಮೇಲೆ ಒಬ್ರು ಏಟ್ ಬೀಳ್ಬಾರ್ದು ಅನ್ನೋ ತರ ನೋಡ್ತಾ ಇದಾರೆ ಅಂತ ಎಲ್ಲರೂ ಇವ್ರ ಲವ್ ಬಗ್ಗೆ ಹೇಳ್ಕೊಂಡು ಗೆಲ್ಲಿ ಮಾಡ್ತಾ ಇರ್ತಾರೆ. ಜೇಜು ಹೈಲ್ಯಾಂಡ್ ಗೆ ಹೊಸ ರೋಮಿಯೋ ಜೂಲಿಯಟ್ ಬಂದ್ಬಿಟ್ಟಿದ್ದಾರೆ ಅಂತ ಬೇರೆ ಹೇಳ್ತಾ ಇರ್ತಾರೆ. ಇನ್ನು ಕೆಲವರು ಇವ್ರ ಒಬ್ರ ಮೇಲೆ ಒಬ್ರು ಪ್ರೀತಿ ಇಟ್ಕೊಂಡಿರೋದನ್ನ ನೋಡಿ ಸಂತೋಷವಾಗೂ ಫೀಲ್ ಆಗ್ತಾ ಇರ್ತಾರೆ. ಅಲ್ಲಿ ನಿಂತ್ಕೊಂಡಿರೋ ಪೊಲೀಸು ನಿಮ್ಮ ಅಪ್ಪ ಅಮ್ಮದ ಅಡ್ರೆಸ್ ಫೋನ್ ನಂಬರ್ ಎಲ್ಲ ಕೊಡ್ರಿ, ಕಾಲ್ ಮಾಡಿ ಅವ್ರನ್ನ ಇಲ್ಲಿ ಬರಕ್ ಹೇಳ್ತೀವಿ ಅಂತ ಬೇರೆ ಹೇಳ್ತಾರೆ. ಅದಕ್ಕೆ ಅಲ್ಲಿರೋ ಇನ್ನೊಂದು ಪೊಲೀಸ್ ಆಫೀಸರ್ ಹೇಳ್ತಾರೆ, ಅಷ್ಟೊಂದು ರಿಸ್ಕ್ ಎಲ್ಲ ಏನಕ್ ತಗೊಳ್ತೀರಾ, ಆಲ್ರೆಡಿ ಬೆಳಗ್ಗೆ ಒಂದು ಕಂಪ್ಲೇಂಟ್ ಬಂದಿದೆ, ಹೈಟ್ ಆಗಿರೋ ಹುಡುಗ ತುಂಟಿ ಹುಡುಗಿ ಅಂತ ಆಲ್ರೆಡಿ ಕಂಪ್ಲೇಂಟ್ ಬಂದಿದೆ ಅಲ್ವಾ, ಅವ್ರಮ್ಮ ಇಲ್ಲೇ ಎಲ್ಲೋ ಸುತ್ತಾ ಇರ್ತಾರೆ, ಹುಡುಗ ಅವ್ರಮ್ಮ ಆಲ್ರೆಡಿ ಬಂದಿದ್ದಾರೆ ಅಂತ ಹೇಳಿದ ತಕ್ಷಣ ಹೀರೋಗೆ ಸಖತ್ ಶಾಕ್ ಆಗೋಯ್ತು. ಅಯ್ಯೋ ಅಮ್ಮ ಬಂದಿದಾರ ಅಂತ. ಸ್ವಲ್ಪ ಹೊತ್ತಲ್ಲ ಲೇಡಿ ಹೊರಗಡೆ ಇದ್ರೇನ ಅವ್ರಮ್ಮನ ಕೂಡ ಅಲ್ಲಿಂದ ಕರ್ಕೊಂಡ್ ಬಂದ್ಬಿಟ್ರು. ಅಷ್ಟೇ ಪಾಪ ಬೂಸಾನಗ್ ಬಂದು ಸರಿಯಾಗಿ ಗೂಸ ತಿಂದಿರೋದ್ರಲ್ಲಿ ಹೀರೋಗೆ ಬ್ರೈನ್ ಎಲ್ಲ ಕೊಲಾಪ್ಸ್ ಆಗ್ಬಿಟ್ಟಿರುತ್ತೆ. ಅವ್ರ ಅಮ್ಮನ ನೋಡಿದ ತಕ್ಷಣ ಅಮ್ಮ ಅನ್ಕೊಂಡು ಹತ್ರ ಓಡೋಗ್ತಾನೆ. ಆದ್ರೆ ಅವ್ರ ಅಮ್ಮ ಬಂದು ಮಗನ್ ಪ್ರೀತಿಗೋಸ್ಕರ ಏನು ಬಂದಿಲ್ಲ ಅಂತ ಕಾಣುತ್ತೆ. ಎಲ್ಲೋ ಮನೆಯಿಂದ ಕತ್ಕೊಂಡ್ ಬಂದಿರೋ ಒಡವೆಗಳೆಲ್ಲೋ, ಅದೆಲ್ಲ ಕಪ್ಪೆ ಉಂಗ್ರ ಇತ್ತು, ಆ ಕಪ್ಪೆ ಉಂಗ್ರ ಎಲ್ಲೋ ಅಂತ ಒಡವೆ ಬಗ್ಗೆ ಕೇಳ್ತಾ ಇರ್ತಾರೆ. ಮಗನ್ಗೋಸ್ಕರ ಬಂದಿಲ್ಲ ಅಂತ ಇದ್ರಿಂದಾನೇ ಗೊತ್ತಾಗತ್ತಲ್ವಾ. ಇನ್ ಕೇಸ್ ಅವನೇನಾದ್ರೂ ಐಟಮ್ಸ್ ಎಲ್ಲ ತಗೊಂಡ್ ಬರ್ದೇ ಇದ್ದಿದ್ರೆ ಅವ್ರು ನಿಜವಾಗ್ಲೂ ಹುಡ್ಕೊಂಡ್ ಬರ್ತಾ ಇರ್ಲಿಲ್ವೇನೋ ಇಷ್ಟು ದೂರ. ಯೇಸುನ ಬೇರೆ ಬೈತಾರೆ, ಎಲ್ಲೇ ಆ ಗೋಲ್ಡ್ ಕಪ್ಪೆ ಎಲ್ಲೇ ಆಗ್ಬಿಟ್ಟೆ ಅಂತ ಕೇಳ್ತಾ ಇದಾರೆ. ಬಟ್ ಇಬ್ರಿಗೆ ಏನ್ ಆನ್ಸರ್ ಮಾಡೋದು, ಹಂಗೆ ಬಿಕ್ಕರ್ಸ್ಕೊಂಡ್ ನಿಂತಿರ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಹೋಟೆಲ್ ಲೇಡಿನ ತೋರಿಸ್ತಾರೆ. ಇವ್ರ ಹತ್ರ ಕದ್ದಿರೋ ಐಟಮ್ಸ್ ಎಲ್ಲ ತಗೊಂಡೋಗಿ ಸ್ಟಾರ್ಟಿಂಗ್ ಅಲ್ಲಿ ನಮ್ ಹೀರೋ ಹೀರೋಯಿನ್ ಬೂಸಾನ್ಗೆ ಬಂದಾಗ ಈ ಲೇಡಿ ಹತ್ರ ಮಾರಕ್ಕೆ ಟ್ರೈ ಮಾಡಿರ್ತಾರಲ್ವಾ, ಅದೇ ಲೇಡಿ ಹತ್ರ ಹೋಗ್ಬಿಟ್ಟು ಅದನ್ನ ಮಾರಕ್ಕೆ ಕೇಳ್ತಾ ಇರ್ತಾಳೆ. ಇದನ್ನೆಲ್ಲ ನನ್ ಗಂಡನೇ ಮೊನ್ನೊಂದ್ಸತಿ ಮದ್ವೆಗೂ ನನ್ಗೆ ಗಿಫ್ಟ್ ಮಾಡ್ತಾ ಇದ್ದೆ, ಚಿಲ್ಡ್ರನ್ ಎಲ್ಲ ಇಟ್ಕೊಂಡು ಏನ್ ಮಾಡೋದು, ಅದಕ್ಕೆ ಇದನ್ನೆಲ್ಲ ಹಾಕ್ಬಿಡೋಣ ಅಂತ ಬಂದಿದೀನಿ ಅಂತ ಹೇಳ್ತಾಳೆ. ಬಟ್ ಆ ಒಡವೆನೆಲ್ಲ ನೋಡ್ದಾಗ್ಲೇ ಅವ್ರಿಗೆ ಅರ್ಥ ಆಗೋಯ್ತಿದ್ ಇವ್ರದಲ್ಲ ಅವ್ರದೇ ಅಂತ. ಯಾಕಂದ್ರೆ ಆ ಕಪ್ಪೆ ಉಂಗ್ರ ಇತ್ತಲ್ವಾ ಅದನ್ನ ನೋಡಿನೇ ಕಂಡಿಡಿದ್ ಬಿಟ್ರು. ಈ ಸತಿ ಮದ್ವೆಗೆ ಕೂಡ ಗಿಫ್ಟ್ ಕೊಡ್ತೀನಿ ಅಂತ ಹೇಳಿದಾನೆ ಮದ್ವೆ ದಿನಕ್ಕೆ. ಅಷ್ಟರಲ್ಲಿ ನಾನೇ ಒಂದ್ ತಗೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದೀನಿ ಅಂದಾಗ ಆ ಲೇಡಿಗೆ ಡೌಟ್ ಬಂದ್ಬಿಡ್ತು. ಅವ್ರು ಕೇಳ್ತಾರೆ, ಲಾಸ್ಟ್ ಟೈಮ್ ಬೇರೆ ಸೀಸನ್ ಅಲ್ಲಿ ಬಂದು ನಿಮ್ ಮದ್ವೆ ದಿನ ಅಂತ ಹೇಳಿದೆ, ಈ ಸತಿ ಈ ಸೀಸನ್ ಅಲ್ಲಿ ಬಂದು ಹೇಳ್ತಾ ಇದೀಯಾ, ಏನಿನ್ ಕತೆ ಹತ್ರ ಕೇಳಿದಾಗ ಆ ಲೇಡಿಗೆ ಒಂಥರ ಡೌಟ್ ಬಂದ್ಬಿಡ್ತು, ಯಮ್ಮನ್ಗೇನೋ ಆಯ್ತು ಅಂತ. ಇವಾಗ ಏನೋ ಇದನ್ನ ತಗೊಂತೀಯಾ ಇಲ್ವಾ ಅಂತ ಎಮ್ಮ ಹತ್ರ ಮಾತಾಡ್ತಾ ಇರ್ತಾಳೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಅಮ್ಮಗೆ ಗೊತ್ತಾಗೋಯ್ತಾ ಹೋಟೆಲ್ ಲೇಡಿನೇ ಕದ್ದಿರೋದು ಅಂತ. ಸೊ ಅಲ್ಲಿ ಹೋಟೆಲ್ ಹತ್ರ ನಿಂತ್ಕೊಂಡು ಒಂದೇ ಪ್ರಾಬ್ಲಮ್ ಮಾಡ್ತಾ ಇರ್ತಾರೆ. ಅಲ್ಲಿ ಹೋಟೆಲ್ ಅಲ್ಲಿ ಸ್ಟೇ ಮಾಡ್ಬಿಟ್ಟು ಎಲ್ಲ ದುಡ್ಡು ಕೊಟ್ಬಿಟ್ಟು ಹೋಗ್ತಾ ಇರ್ತಾರಲ್ಲ, ಅದನ್ನೆಲ್ಲ ಹೀರೋ ಅವ್ರ ಅಮ್ಮ ತಗೊಂತಾ ಇದಾರೆ. ಅದಕ್ಕೆ ಹೋಟೆಲ್ ಲೇಡಿ ಟೆನ್ಷನ್ ಆಗೋಯ್ತು. ವ್ಯಾಪಾರ ಮಾಡ್ತಾ ಇರೋದು ನಾನು, ಹೋಟೆಲ್
ಹೋಟೆಲ್ ನಂದು ದುಡ್ಡು ತಗೊಳ್ಳೋದ್ ನೀನ ಮೌ ಏನಮ್ಮ ಮಾಡ್ತಿದ್ರಿ ಹೋಗಮ್ಮ ಇಲ್ಲಿಂದ ಅಂತ ಕೂಗಾಡ್ತಾ ಇರ್ತಾಳೆ. ಆಗ ಹೀರೋ ಅವರಮ್ಮ ಹೇಳ್ತಾರೆ, ಇಲ್ಲಿ ನೋಡು ನಮ್ಮ ಊರಲ್ಲಿ ಒಂದು ಕಳ್ಳ ಕೂಡ ಇಲ್ಲ ಗೊತ್ತಾ ಅಂದಾಗ, ಓಹೋ ಏನ್ ನಿಮ್ ಊರ್ ಅಷ್ಟು ದೊಡ್ಡ ಊರು, ಒಂದು ಕಳ್ಳ ಕೂಡನ ಇಲ್ಲ ಅಂದಾಗ, ಹೌದು ನಿಜವಾಗ್ಲೂ ಒಂದ್ ಕಳ್ಳ ಕೂಡ ಇಲ್ಲ. ಇನ್ ಕೇಸ್ ಯಾರಾದ್ರೂ ಕಳ್ತನ ಮಾಡಿದಾರೆ ಅಂತ ಗೊತ್ತಾದ್ರೆ ಅವ್ರು ನೆರಳ್ತಾರ ಅವ್ರ ಹಿಂದ್ಗಡೆನೇ ಸುತ್ತಾ ಇರ್ತೀವಿ. ನಾವ್ ಆತರ ಸುತ್ತೋದ್ರಲ್ಲಿ ಅವ್ರಿಗೆ ಟಾರ್ಚರ್ ಅನ್ಸ್ಬಿಟ್ಟು ಅವ್ರು ಕದ್ದಿರೋದ್ರ ನಮ್ಗೆ ಕೊಟ್ಬಿಟ್ಟು ಹೋಗ್ತಾರೆ. ಆತರ ನೀವಿಗೆ ನಿನಗ್ ಕೂಡ ಮಾಡ್ತಾ ಇರೋದು, ನನ್ನ ಐಟಮ್ ನ ನೀನ್ ತೆಗೆದು ಹೊರಗಡೆ ಇಡೋವರೆಗೂ ನಾನ್ ಇಲ್ಲಿಂದ ಕದ್ಲಲ್ಲ ಅಂತ ಕೂತ್ಕೊಂಡ್ಬಿಡ್ತಾರೆ. ಆ ಹೋಟೆಲ್ ಅಡಿಗೆ ಟೆನ್ಷನ್ ಆಗೋಯ್ತು. ಇಲ್ಲೋಡೆ ಏನೇ ನೀನು ಮಂತ್ರವಾದಿ ಬಂದ್ಬಿಟ್ಟು ಏನೇ ಮಾಡ್ತಾ ಇದೀಯ ಅಂತ ಬೈತಾ ಇದ್ರೆ ಹೀರೋರಮ್ಮ ಹೇಳ್ತಾರೆ, ಇಲ್ಲಿ ನೋಡು ಸೈಲೆಂಟ್ ಆಗಿ ನನ್ ಗೋಲ್ಡ್ ಮೀನ್ ನನಗೆ ಕೊಟ್ಬಿಟ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ, ನನ್ ಪೆಟ್ಟಿಗೆ ನನಗೆ ಕೊಟ್ಬಿಡು ಅಂದಾಗ ಆ ಹೋಟೆಲ್ ಲೇಡಿ ಹೇಳ್ತಾಳೆ, ಏನು ಗೋಲ್ಡ್ ಮೀನಾ, ಏನ್ ಹೇಳ್ತಾ ಇದೀಯಾ, ಗೋಲ್ಡ್ ಕಪ್ಪೆ ಬದಲು ಗೋಲ್ಡ್ ಮೀನ್ ಅಂತ ಇದೆಯಾ ಅಂತ ಈ ಮನೆ ಬಾಯ್ ಬಿಟ್ಬಿಟ್ಲಾ. ಇದರಿಂದಾನೇ ಹೀರೋರಮ್ಮಗೆ ಇನ್ನಷ್ಟು ಕನ್ಫರ್ಮ್ ಆಗೋಯ್ತು. ನೋಡ್ದ ನಿನ್ ಬೈಂದಾನೆ ನಿಜ ಬಂತ, ನನ್ ಬಂಗಾರದ ಮೀನು ಅಂತಂದ್ರೆ ನೀನ್ ಅಲ್ಲ ಬಂಗಾರದ ಕಪ್ಪೆ ಅಂತ ಹೇಳ್ತಾ ಇದೀಯಾ, ಮರ್ಯಾದಾಗ ನನ್ ಪೆಟ್ಟಿಗೆ ಎತ್ತು ಹೊರಗಡೆ ಇಡು ಅಂತ ಅವ್ರ ಬೈಯಲ್ಲೇ ನಿಜ ಹಾಕಿ ತೆಗೆದ್ಬಿಟ್ರು. ಅದಕ್ಕೆ ಪಕ್ಕದಲ್ಲಿರೋ ಹೋಟೆಲ್ ಓನರ್ ಹೇಳ್ತಾನೆ, ಸಿಕ್ಕಾಕೊಂಡ ನಿನ್ ಬಾಯಿಂದ ನೀನೇ ಸಿಕ್ಕಾಕೊಂಡ ನೋಡು, ಅವಾಗ ನಾನು ಅಂದಕ್ ನನ್ನ ಹಂಗ್ ಬೈದೆ, ಇವಾಗ ನೀನೇ ಸಿಕ್ಕಾಕೊಂಡೆ ಅಂತ ಕೆಕೆಬೇಕಂತ ನಗ್ತಾ ಇರ್ತಾನೆ. ಅಷ್ಟೇ ಅಲ್ದ ಅಲ್ಲಿ ಇವ್ರಿಬ್ರಿಗೂ ಸರಿಯಾಗಿ ಜಗಳನೇ ಆಗೋಯ್ತು. ಜುಟ್ಟು ಹಿಡ್ಕೊಂಡು ಜಗಳ ಆಡ್ತಾ ಇರ್ತಾರೆ. ಸ್ವಲ್ಪ ಹೊತ್ತಲ್ಲೇ ನಿಲ್ಸ್ರಮ್ಮ ಏನ್ರಮ್ಮ ಅದು ಜಗಳ ಅಂತ ನಿಲ್ಲಿಸ್ತಾರೆ. ಬಂದಿರೋದು ಪೊಲೀಸ್ ಅವರು, ಆ ಲೇಡಿ ನೋಡ್ಕೊಂಡೆ ಬಂದಿರೋದು. ಈ ತರ ಒಡವೆ ಅಂಗಡಿಯವ್ರು ಬಂದ್ಬಿಟ್ಟು ನಿನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ. ಅಂದ್ರೆ ಯಮ್ಮ ಬಂದ ಒಡವೆ ತಗೊಂಡೋಗಿ ಅಲ್ಲಿ ಮಾರಕ್ಕೆ ಟ್ರೈ ಮಾಡಿದ್ರಲ್ಲ, ಲೇಡಿಗೆ ಡೌಟ್ ಬಂದಿತ್ತಲ್ವಾ, ಅವರೇ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿರೋದು. ಮೌ ಏನಮ್ಮ ನಿನ್ ಬದುಕೋ, ಇದುವರೆಗೂ ನಿನ್ ಮೇಲೆ 8 ಕೇಸ್ ಇದೆ ಅಂತ ಹೇಳಿದಾಗ ನಮ್ ಹೀರೋರಮ್ಮಗಂತೂ ಸಖತ್ ಶಾಕ್ ಆಗೋಯ್ತು. 8 ಕೇಸ, ಸರಿಯಾದ ಕಳ್ಳಿ ಅಂತ ಕಾಣಿತೀವಳು ಅಂತ ನೋಡ್ತಾರೆ. ಇನ್ನೇನು ಇನ್ ಸಿಕ್ಕಾಕೊಂಡ್ಮೇಲೆ ಸುಮ್ನೆ ಬಿಡ್ತಾರ. ಯಮನ್ ಪೆಟ್ಟಿಗೆ ಎಮ್ಮಗೆ ಸಿಕ್ತು. ಸಖತ್ ಮಾಸಾಗೆ ಪೆಟ್ಟಿಗೆ ತಗೊಂಡು ಹೊರಗಡೆ ಬರ್ತಾರೆ. ಇಲ್ಲಿ ನಮ್ ಹೀರೋಯಿನ್ ಏನ್ ಹೇಳೋದು ಪಾಪ ಸೈಲೆಂಟ್ ಆಗ್ಬಿಟ್ರು. ಅವ್ರಮ್ಮ ಬಂದಿದ ತಕ್ಷಣ ಕೇಳ್ತಾರೆ, ಎಲ್ಲೋ ಎಲ್ಲಾ ಐಟಮ್ ಇದೆ ಮನೆಯಿಂದ ಎಲ್ಲ ಬಾಚಿ ಎಲ್ಲ ನೈಸಾಗಿ ಎತ್ಕೊಂಡ್ ಬಂದ್ಬಿಟ್ಟಿದ್ಯಲ್ವಾ, ನಿನ್ ಬರ್ತ್ಡೇ ಉಂಗ್ರ ಕಾಣಿಸ್ತಾ ಇಲ್ಲ ಎಲ್ಲೋ ಹೋಯ್ತು ಅಂತ ಅದನ್ನ ಜ್ಞಾಪಕ ಇಟ್ಕೊಂಡು ಕೇಳ್ತಾ ಇರ್ತಾರೆ. ಇವ್ನ್ಗ ಅದು ಅಂತ ಬಿಕ್ಕರಿಸ್ತಾ ಇರ್ತಾನೆ. ಹೀರೋಯಿನ್ ಹೇಳ್ತಾಳೆ, ಈ ತರ ಅವ್ನ್ ತಗೊಂಬಂದಿರೋ ಪೆಟ್ಟಿಗೆನಲ್ಲಿ ಉಂಗ್ರ ಇದ್ದಿಲ್ಲ ಅಂತ ಅವ್ಳು ನೈಸಾಗ ಅಂದಾಗ ಅವ್ರಮ್ಮ ಅಂತಾರೆ, ಈ ತರ ಬೀದಿಗೆ ಕರ್ಕೊಂಡ್ ನಿಲ್ಲಿಸ್ಬಿಟ್ಟಲ್ವೋ, ನಿನ್ನ ಹತ್ರ ನಿಮ್ಮಪ್ಪ ಹತ್ರ ಹೇಗೆ ನನಗೆ ಸಾಕಾಗ್ಬಿಡಿದೆ ಅಂತ ಹೇಳಿ ಅವ್ರಪ್ಪನು ಕೂಡ ಸೇರಿಸಿ ಬೈತಾ ಇರ್ತಾರೆ. ಇದಕ್ ಮೇಲೆ ಅವನೇನ್ ಮಾತಾಡ್ತಾನೆ ಪಾಪ ಸೈಲೆಂಟ್ ಆಗ್ಬಿಟ್ಟ. ಸರಿ ಬನ್ನಿ ಹೋಗೋಣ ಬಾ ಯೇಸುನ್ ಹೋಗೋಣ ಅಂತ ಹೇಳಿ ಯೇಸುನ್ ಕೈನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇವಾಗ ನೀನ್ ಮಾಡಿರೋ ಘಟನೆಯಿಂದ ದೊಡ್ಡ ಹೀರೋಯಿನ್ ಆಗ್ಬಿಟ್ಟಿದ್ಯಾ ಜೇಜು ಐಲ್ಯಾಂಡ್ಗೆ, ಎಲ್ಲರೂ ನಿನ್ ಬಗ್ಗೆನೆ ಮಾತಾಡ್ತಿದ್ದಾರೆ, ಎಷ್ಟು ಬೋಲ್ಡ್ ಆಗಿ ಅವ್ರನ್ನ ಕರ್ಕೊಂಡು ಹೋಗಿದಳು ನೋಡು ಅಂತ ಎಲ್ಲರೂ ಮಾತಾಡ್ತಿದ್ದಾರೆ ಅಂತ ಹೇಳ್ತಾರೆ. ಹೇಳೋದ್ ಮಾತ್ರ ಅಲ್ಲ, ನೆಕ್ಸ್ಟ್ ಪಾಪ ನಮ್ ಹೇಸುನ್ನ ಸ್ಕೂಲಿಂದ ಕೂಡ ತೆಗೆದ್ಬಿಟ್ರು. ಈ ತರ ಒಂದ್ ಹುಡುಗನ್ನ ಊರ್ ಬಿಟ್ಟು ಕರ್ಕೊಂಡು ಹೊಟ್ಟೋದ್ಲು, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅವಳು ಸರಿ ಇಲ್ಲ ಅಂತ ಹೇಳಿ ಪಾಪ ಹುಡುಗಿನ ಸ್ಕೂಲ್ ಬಿಟ್ಟೆ ತೆಗೆದ್ಬಿಟ್ರು. ಮೀನ್ಸ್ ಡಿಬಾರೆ ಮಾಡ್ಬಿಟ್ರೆ ಎಜುಕೇಶನ್ ಮಾಡಕ್ಕೆ ಆಗೋದಿಲ್ಲ. ತುಂಬಾನೇ ಬೇಜಾರಾಗೋಯ್ತು ಅವಳಿಗೆ. ಇದ್ರಲ್ಲೇ ಎಜುಕೇಶನ್ ಚೆನ್ನಾಗಿ ಓದ್ಬೇಕು, ಸಿಯೋಲ್ಗೆ ಹೋಗ್ಬೇಕು, ಒಂದು ಕವಿತೆ ಬರಹಗಾರಿ ಆಗ್ಬೇಕು ಅಂತೆಲ್ಲ ಆಸೆ ಪಟ್ಲು. ಪಾಪ ಅದೆಲ್ಲ ಏನು ಆಗ್ಲಿಲ್ಲ. ಇನ್ ಓದಕ್ಕಾಗಿಲ್ಲ ಅಂದ್ರೆ ಬುಕ್ಸ್ ಎಲ್ಲ ಏನಕ್ಕೆ ಅಂತ ಅದನ್ನೆಲ್ಲ ಕೂಡ ಬೆಂಕಿಗೆ ಹಾಕ್ಬಿಟ್ಲು. ಇನ್ ಬೇರೆ ವಿಧಿ ಇಲ್ದೆ ಹೋಗೋ ಅವ್ರ ನಮ್ ಹೀರೋ ಅವ್ರ ಮನೇಲಿ ಇರಕ್ಕಾಗತ್ತಾ, ಅವರು ಸೇರ್ಸ್ಕೊಳ್ತಾ ಇಲ್ಲ. ಅದರಿಂದ ಮತ್ತೆ ಅವ್ರ ಚಿಕ್ಕಪ್ಪ ಮನೆಗೆ ಹೋಗಿರೋದು. ಅಲ್ಲ ಅವ್ರ ಚಿಕ್ಕಪ್ಪ ಇಷ್ಟಕ್ಕೂ ಬೈತಾ ಇರ್ತಾರೆ, ಏನ್ ಕೆಲಸ ಮಾಡಿಟ್ಟಿದ್ಯಾ ನೋಡು, ಹೆಣ್ಮಗು ಅಂತ ಹೇಳಿ ಸಾಕಿದ್ದಕ್ಕೆ ನಮ್ಗೆ ದೊಡ್ಡ ಕಿರೀಟ ತಂದಿಟ್ಟಿದ್ಯಾ, ಎಜುಕೇಶನ್ ಇಲ್ದೆ ಆಗೋಯ್ತು, ಓದೇ ಇಲ್ದೆ ನಿನ್ಗೆ ಆಗೋಯ್ತು, ಇನ್ನ ಫ್ಯಾಕ್ಟ್ರಿಯಲ್ಲಿ ಕೂಡ ಕೆಲ್ಸಕ್ಕೆ ನೀನು ಸೇರ್ಸ್ಕೊಳ್ಳಲ್ಲ, ಏನ್ ಮಾಡೋದು ನೀನ್ ಇಟ್ಕೊಂಡ್ ನಾನು ಏನ್ ಮಾಡೋದು ಅಂತ ಹೇಳಿ ತುಂಬಾನೇ ಕೂಗಾಡಿ ಬೈತಾ ಇರ್ಬೇಕಾದ್ರೆ ಪಕ್ಕದಲ್ಲಿರೋ ರಜಿ ಇವಾಗ ಫಸ್ಟ್ ಟೈಮ್ ಮಾತಾಡ್ತಾರೆ. ಸಾಕ್ ಬಾಯ್ ಮುಚ್ಕೊಂಡಿರೋ, ನಿನ್ ಮಗ ಮಾಡಿರೋದಕ್ಕಿಂತ ಹೆಚ್ಚಾಗಿ ಅವಳೇನು ಮಾಡಿಲ್ಲ ಅಂದಾಗ ಅಯ್ಯಪ್ಪ ಅಂತಾನೆ, ಏನು ನನ್ ಮಗ ಮಾಡಿರೋದು ಬಿಸ್ನೆಸ್ ಅಲ್ಲಿ ಲಾಸ್ ಅಷ್ಟೇ ಅಂದಾಗ, ಏನು ಬಿಸ್ನೆಸ್ ಅಲ್ಲಿ ಲಾಸ್ ಅಥವಾ ಜೂಜಾಡಿ ಎಲ್ಲದನ್ನು ಹಾಳ್ ಮಾಡದಂತ ಕೇಳಿದ ತಕ್ಷಣ ಅಯ್ಯಪ್ಪ ಏನು ಮಾತಾಡಿಲ್ಲ, ಸೈಲೆಂಟ್ ಆಗ್ಬಿಟ್ಟ. ಅದು ಅನ್ಕೊಂಡು ಅಷ್ಟೇ ಅಲ್ದೆ ಅಯ್ಯಪ್ಪ ಇವಾಗ ಹೀರೋಯಿನ್ ನೋಡಿ ಮತ್ತೆ ಬೈತಾನೆ, ಇಲ್ಲಿ ನೋಡು ಇನ್ಮೇಲೆ ಈ ಜೇಜು ಎಲ್ಲೆಡೆಯಲ್ಲಿ ಯಾರು ನಿನ್ನ ಮದ್ವೆ ಮಾಡ್ಕೊಂತಾರೆ, ಯಾವನು ಮುಂದೆ ಬರೋದಿಲ್ಲ, ಹೋಗು ನಿನ್ ಜೀವನ ಇನ್ಮೇಲೆ ಅಲ್ಲೇ ಹೋಗೋನ್ ಕೈ ಕಾಲಾದ್ರೂ ಇಟ್ಕೊಂಡು ಮನೇಲಿ ಕೆಲ್ಸದೊಳಗಾದ್ರೂ ನನ್ನ ಇಟ್ಕೊಳ್ಳಿ ಅಂತ ಹೇಳಿ ಕೈಗೆ ಕಾಲ್ಗೂ ಬಿದ್ದು ಅವ್ರ ಮನೇಲೆ ಬಿದ್ದಿರೋಗು, ನಮ್ಮ ಮನೇಲಿ ಇರ್ಬೇಡ ಅಂತ ಬೇರೆ ಹೇಳ್ಬಿಟ್ರು. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಪಾಪ ನಮ್ ಹೀರೋಗೂ ಡೋಸು ಅವ್ರ ಅಪ್ಪನ ಬಾಯಿಗೆ ಬಂದಾಗ ಬೈತಾ ಇರ್ತಾರೆ. ನಿಮ್ ಅಜ್ಜಿ ಬಗ್ಗೆ ನೀನ್ ಸ್ವಲ್ಪ ಆದ್ರೂ ಯೋಚನೆ ಮಾಡ್ದೇನೋ, ನಿಮ್ ಅಜ್ಜಿ ನೀನ್ ಹೆಂಗೆಲ್ಲ ಸಾಕಿದ್ರು ಗೊತ್ತಾ, ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ನಿನ್ನ ಸಾಕಿದಾರೆ ಕಣೋ, ಅವ್ರಿಗೆ ಮೋಸ ಮಾಡ್ಬೇಕಂತ ಹೆಂಗ್ ಅನ್ನಿಸ್ತು, ಅವಳನ್ನ ಕರ್ಕೊಂಡು ಹೆಂಗೋ ಓಡೋದೆ ಅಂತ ಬೈತಾ ಇರ್ತಾರೆ. ಇವ್ರ ಬೈಯದ್ ಸಾಲ್ದಂಗೆ ಒಳಗಡೆಯಿಂದ ಅಜ್ಜಿ ಬೇರೆ ಕೈಗೆ ಸಿಕ್ಕೋದೆಲ್ಲ ಎತ್ತಿ ಹೊಡಿತಾ ಇರ್ತಾರೆ. ಆ ಏಸುನ್ ಸಿಗ್ಲಿ ನನ್ ಕೈಲಿ ಅವಳನ್ನ ಸಿಗ್ದಾಕ್ಬಿಡ್ತೀನಿ, ಎಷ್ಟು ಗರ್ವ ನೋಡೋಳಿಗೆ, ನನ್ ಮೊಮ್ಮಗನ್ನೇ ಹಾರ್ಸ್ಕೊಂಡು ಹೋಗ್ತಾಳ, ಅವಳೆಲ್ಲ ಅವ್ಳ ಮೈ ಒಳಗಡೆ ಇರೋ ಅವ್ರ ಅಮ್ಮ ಇದನ್ನೆಲ್ಲ ಮಾಡ್ತಾ ಇರೋದು ಅಂತ ಬೇರೆ ಬೈತಾ ಇರ್ತಾರೆ. ಅಷ್ಟೇ ಅಲ್ಲ, ಇನ್ನ ಎಜುಕೇಶನ್ ಇಲ್ದೇ ಇರೋಳನ್ನ ಇಟ್ಕೊಂಡು ಏನೋ ಮಾಡ್ತೀಯ ಅನ್ನೋ ತರ ಕೇಳಿದಾಗ ಇವ್ನ್ಗೆ ಇವಾಗ ಅರ್ಥ ಆಗ್ತಿದೆ, ಅಪ್ಪ ಏನ್ ಹೇಳ್ತಾ ಇದೀರಾ, ಅವಳ ಇನ್ಮೇಲೆ ಓದಕ್ಕಾಗಲ್ವಾ ಅಂದಾಗ ಏನಕ್ಕೋ ಓದಕ್ ಸೇರ್ಸ್ಕೊಳ್ತಾರೆ. ಒಂದು ಹುಡುಗನ ಕರ್ಕೊಂಡೋಗಿ ಓಡೋಗಿದ್ದಾಳೆ, ಅವಳ ಕ್ಯಾರೆಕ್ಟರ್ ಸರಿ ಇಲ್ಲ ಅಂತ ಸ್ಕೂಲಿಂದಾನೆ ತೆಗೆದ್ಬಿಟ್ರು. ಇನ್ಮೇಲೆ ಏನಾಗುತ್ತೆ ಅಂದಾಗ ಇವಾಗ ಇವ್ನ್ಗ ವಿಷಯ ಗೊತ್ತಾಗ್ತಿರೋದು, ಅವ್ರಪ್ಪ ಬೈತಾ ಇದಾರೆ ಅಮ್ಮ ಬೈತಾ ಇದಾರೆ, ಅದೆಲ್ಲ ಅವ್ನಿಗೆ ಇಂಪಾರ್ಟೆಂಟ್ ಇಲ್ಲ, ಅವಳಿಗೇನಾಯ್ತು ಅಂತ ನೋಡಕ್ಕೆ ಫಸ್ಟ್ ಅವ್ರ ಮನೆ ಹತ್ರ ಓಡ್ ಬರ್ತಾನೆ. ನೋಡಿದ್ರಲ್ಲ ಅವಳು ಕೂಡ ಡೋಸೆ ಅಲ್ವಾ, ಇವ್ನು ಹೋಗ್ಬಿಟ್ಟು ಹೇಳ್ತಾನೆ, ಇನ್ನು ಅವಳನ್ನ ಸ್ಕೂಲ್ ಬಿಟ್ಟು ನಿಲ್ಲಿಸ್ಬಿಟ್ರ, ಡಿ ಬರ್ತಾನೆ ಮಾಡಿದ್ದಾರೆ, ಬೇರೇನೂ ಆಗಿಲ್ಲ ತಾನೆ, ನಾನ್ ನೋಡ್ಕೊಂತೀನಿ ಬಿಡಿ ಅಂತ ಹೇಳಿದಾಗ ಅವ್ರ ಚಿಕ್ಕಪ್ಪ ಒಂಥರ ಕಿಂಡಲ್ ಆಗಿ ಮಾತಾಡ್ತಾನೆ, ಬಾ ನಿನ್ಗೋಸ್ಕರನೇ ವೇಟ್ ಮಾಡ್ತಾ ಇರೋದು, ಇಬ್ಬರಿಗೂ ಸೇರಿ ಹೊಸ್ಕೆ ಹಾಕೋಣ ಅಂತ ವೇಟ್ ಮಾಡ್ತಾ ಇದ್ವಿ ಅಂತ ಬೇರೆ ಹೇಳ್ತಾರೆ. ಆಗ ಹೀರೋಯಿನ್ ಅವ್ರ ಅಜ್ಜಿ ಹೇಳ್ತಾರೆ, ಇಲ್ಲಿ ನೋಡಪ್ಪ ಎಷ್ಟೇ ನೀವಿಬ್ರು ಸೇರಿ ಓಡೋಗಿದ್ರು ಅದು ನಿನ್ ಮೇಲೆ ಕೆಟ್ಟ ಮಾತು ಬರೋದಿಲ್ಲ, ಕೆಟ್ಟ ಮಾತು ಬರೋದು ಅವಳಿಗೆ. ಒಂದು ಹೆಣ್ಮಗುನೇ ಇದ್ರಲ್ಲಿ ನೋವು ಅನ್ಭವಿಸೋದು, ನೋವು ಅನ್ಭವಿಸ್ಕೊಂಡು ಹೆಂಗ್ ಕೂತಿದ್ದಾಳೆ ನೋಡು ಅಂತ ಹೇಳಿದಾಗ, ಅಂದ್ರೆ ನಮ್ ಹೀರೋನು ತಪ್ಪು ಮಾಡಿದಾನೆ, ಅವನು ಓಡೋಗಿದ್ದಾನೆ ಅಂತ ಇವ್ರು ಹೇಳ್ತಾ ಇಲ್ಲ, ಹೀರೋಯಿಂದ ತಪ್ಪು ಅನ್ನೋ ತರ ಹೇಳ್ತಾಳೆ. ಅದಕ್ಕೆ ಹೀರೋಯಿನ್ ಹೇಳ್ತಾಳೆ, ಇಲ್ಲ ಅವನ್ನ ಬೈಬೇಡಿ, ತಪ್ಪು ಮಾಡಿದ್ ನಾನೇ ಅವ್ನಿಗೆ ಐಡಿಯಾನೆಲ್ಲ ಕೊಟ್ಟು ಓಡೋಗೋಣ ಅಂತ ಪ್ಲಾನ್
ನಾನಲ್ಲ ಕೊಟ್ಟಿದ್ದು ಅಂತ ಹೇಳ್ತಾಳೆ. ಎಷ್ಟೇ ಹೇಳಿದ್ರೆ ಬಿಟ್ಬಿಡ್ತಾರ. ಇನ್ನೊಂದ್ ಕಡೆ ನಮ್ ಹೀರೋ ಅವ್ರ ಮನೆಯಲ್ಲಿ ಹೀರೋ ಅಲ್ಲಿಂದ ಹೋದ್ಮೇಲೆ ಆ ಅಜ್ಜಿ ಇವ್ರು ತಗೊಂಡೋಗಿದ್ರಲ್ಲ ಬ್ಯಾಗು, ಆ ಬ್ಯಾಗ್ ನೆಲ್ಲ ಎತ್ಕೊಂಡ್ ಬಂದು ಮುಂದ್ಗಡೆ ಇಟ್ಕೊಂಡು ಅದ್ರ ಮೇಲೆ ಸ್ವಲ್ಪ ನೀರೆಲ್ಲ ಅರ್ಶನ ನೀರೆಲ್ಲ ಚೆಲ್ತಾ ಇರ್ತಾರೆ, ಬೇವಿನ ಸೊಪ್ಪೆಲ್ಲ ಹೊಡಿತಾ ಇರ್ತಾರೆ. ಈ ದೆವ್ವ ಇಟ್ಕೊಂಡಿರೋಳ ಜೊತೆ ಹೋಗಿ ಅವ್ನ ಏನೆಲ್ಲ ಕೆಲಸ ಮಾಡ್ಕೊಂಡ್ ಬಂದಿದಾನೋ ಏನೋ, ಇದನ್ನೆಲ್ಲ ಫಸ್ಟ್ ಕ್ಲೀನ್ ಮಾಡ್ಬೇಕು ಅಂತ ಹೇಳಿ ಹಾಕೊಂಡಿದ್ದವರು ಆ ಏಸು ನನ್ ಕೈಗೆ ಸಿಗ್ಲಿ ಅವಳಿಗೆ ಮಾಡ್ತೀನಿ ಅಂತ ಬೈತಾ ಇರ್ತಾರೆ. ಆಗ ಹೀರೋ ಅವ್ರಮ್ಮ ಹೇಳ್ತಾರೆ, ಅಮ್ಮ ನೀವು ಮಾತ್ಗೂ ಏಸುನ್ನೇ ಏನಕ್ ಬೈತೀರಾ, ಅವಳು ದೊಬ್ಬಳ್ದೆ ಅಲ್ವಲ್ಲ ತಪ್ಪು, ನಮ್ಮನ್ ಕೂಡ ಓಡೋಗಿದಾನಲ್ವಾ, ಸುಮ್ನೆ ಆ ಮಗುನೇ ಏನಕ್ ಬೈತಾ ಇರ್ತೀರಾ ಅಂತ ಹೇಳಿ ಅವರು ಹೀರೋಯಿನ್ಗೆ ಸ್ವಲ್ಪ ಸಪೋರ್ಟಿವ್ ಆಗಿ ಮಾತಾಡ್ತಾ ಇದಾರೆ. ಬಟ್ ಈ ಅಜ್ಜಿಗೆ ಸಮಾಧಾನ ಇಲ್ಲ. ಇಲ್ಲಿ ನೋಡಿ ಸ್ವಲ್ಪ ದಿನದಲ್ಲಿ ಎಲ್ಲ ಸರಿ ಹೋಗುತ್ತೆ, ಅವ್ರಿಗೆ ರಿಟರ್ನ್ ಬಂದ್ಬಿಡಿದಾರಲ್ಲ, ಇನ್ಮೇಲೆ ನಮ್ಮ ಮಗಲೆಲ್ಲ ಹೋಗ್ದಿರೋ ತರ ನೋಡ್ಕೊಳ್ಳೋಣ ಅನ್ನೋ ತರ ಹೇಳಿದ್ರು ಅಜ್ಜಿ ಸಮಾಧಾನವಾಗಿಲ್ಲ. ಏಸುನ ನೆನ್ಸ್ಕೊಂಡು ಕೋಪ ಪಡ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ನೆಕ್ಸ್ಟ್ ಡೇ ಬೆಳಗ್ಗೆ ಹೀರೋ ಅವ್ರ ಅಮ್ಮ ಬಂದು ಏಸುನ ನೋಡಕ್ಕೆ ಅಂತ ಬಂದಿದ್ದಾರೆ. ಪಾಪ ಅವಳನ್ನ ಗಾಳಿ ಆಡ್ದಿರೋ ತರ ಒಂದು ರೂಮ್ ಬ್ರೆಡ್ ಎಲ್ಲ ಕಟ್ಟಿರ್ತಾರಲ್ಲ, ಆ ರೂಮ್ ಅಲ್ಲಿ ಕಟ್ ಕೂಡ ಹಾಕ್ಬಿಟ್ಟಿರ್ತಾರೆ. ಅಲ್ಲಿ ಬಂದು ಹೀರೋ ಅವ್ರ ಅಮ್ಮ ಹೇಳ್ತಾರೆ, ಇಲ್ಲಿ ನೋಡಮ್ಮ ಏಸುನ್, ನಂದು ಕೂಡ ಲವ್ ಮ್ಯಾರೇಜ್. ಮದ್ವೆಗ್ ಮುಂಚೆ ಗ್ವೆನ್ಸೆಕ್ ಅವ್ರ ಅಪ್ಪ ನನ್ನ ಹತ್ರ ಹೆಂಗ್ ಮಾತಾಡಿದ್ರು ಗೊತ್ತಾ, ಅಷ್ಟು ಒಳ್ಳೆಯವ್ರ ತರ ಮಾತಾಡಿದ್ರು, ನಾನೇ ಪ್ರಪಂಚ ಅನ್ನೋ ತರ ಮಾತಾಡಿದ್ರು. ಆದ್ರೆ ಒನ್ಸ್ ಮದ್ವೆ ಆಗಿದ ತಕ್ಷಣ ಅವ್ರ ಅಮ್ಮನ್ ಮಗ ಆಗ್ಬಿಟ್ರು, ನನ್ನ ಕೇರೆ ಮಾಡ್ಕೊಂಡಿಲ್ಲ. ಅವಾಗಿಂದ ಇವಾಗವರೆಗೂ ಆ ಮನೇಲಿ ಕೆಲ್ಸದೋಳ್ ತರನೇ ಬಿದ್ದಿದ್ದೀನಿ. ಅವ್ರ ಮಾತ್ರ ಅಲ್ಲ, ಈಗ ನನ್ ಮಗನೂ ಅಷ್ಟೇ. ಸುಮ್ನೆ ಯಾಕಮ್ಮ ಇತ್ರ ಕಷ್ಟದ ಜೀವನ ಅಲ್ಲ ನಿನ್ಗೆ, ಅವ್ನ್ ಡಿಟ್ಟು ಅವ್ರ ಅಪ್ಪ ತರಾನೇ, ನಂತರ ನೀನು ಕಷ್ಟ ಪಡ್ತೀಯ ಅಂತ ನನ್ಗೆ ತುಂಬಾ ಚೆನ್ನಾಗ್ ಅರ್ಥ ಆಯ್ತು. ಇನ್ನು ಹೇಳ್ಬೇಕಂದ್ರೆ ಅವ್ನ್ಗೆ ಲೋಕಜ್ಞಾನ ಗೊತ್ತಿಲ್ಲ ನೋಡು. 10 ವರ್ಷದಿಂದ ಬದುಕೋಬಾಳವನಾಗಿದ್ರೆ ನಿಮ್ಗೆ ಮೀನ್ ಕೊಡ್ತಾ ಇದ್ನ, ಫ್ರೀಯಾಗಿ ಮೀನ್ ಬೇರೆ ತಂದ್ ಕೊಡ್ತಾ ಇದ್ದ ಅಂದಾಗ ನಿಧಾನಕ್ಕೆ ಹೀರೋಯಿನ್ ಕೂಡ ನಾನ್ ಕೂಡ ನಿಮ್ ಮನೆಗೆ ಅವಾಗ ಕ್ಯಾಬೇಜ್ ಎಲ್ಲ ಕೊಟ್ಟಿದ್ದೀನಿ ಅಂತ ಹೇಳಿದಾಗ ಆಯಮ್ಮ ಹಂಗೆ ಬಿಕ್ಕರ್ಸ್ಕೊಂಡ್ ನೋಡ್ತಾ ಇರ್ತಾಳೆ. ಹೆಂಗಾದ್ರೂ ಮಾಡಿ ಇವಳಿಗೆ ಬ್ರೈನ್ ವಾಶ್ ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇರೋದು. ಆಗ ನಮ್ ಹೀರೋಯಿನ್ ಕೇಳ್ತಾಳೆ, ನಾನ್ ನಿಮ್ಮ ಹತ್ರ ಒಂದು ಕ್ವೆಶ್ಚನ್ ಕೇಳ್ಬೇಕು, ನೀವ್ ಅದಕ್ಕೆ ನನ್ಗೆ ಆನ್ಸರ್ ಮಾಡ್ತೀರಾ ಅಂತ ಹೇಳ್ತಾಳೆ. ಬಟ್ ಅರ್ಥದ ಅವಳು ಏನ್ ಕೇಳಿದ್ಲು ಅದಕ್ಕೆ ಅವ್ರೇನ್ ಆನ್ಸರ್ ಮಾಡಿದ್ರು ಅಂತ ಇಲ್ಲಿ ತೋರಿಸಿಲ್ಲ. ಹಂಗೆ ಅವತ್ತು ನೈಟ್ ತೋರಿಸ್ತಾರೆ. ಹೀರೋ ತುಂಬಾ ಧೈರ್ಯವಾಗಿ ಹೀರೋಯಿನ್ ಅವ್ರ ಚಿಕ್ಕಪ್ಪ ಮನೆಗೆ ಹೋಗ್ಬಿಟ್ಟು ನನಗೆ ನಿಮ್ ಮಗಳನ್ನ ಕೊಟ್ಟು ಮದ್ವೆ ಮಾಡ್ಬಿಡಿ ಅಂತ ಕೇಳ್ತಾ ಇರ್ತಾನೆ. ಆದ್ರೆ ಅಪ್ಪ ಹೇಳ್ತಾನೆ, ಏನಪ್ಪಾ ಇದು ಬರೀ ಕೈಲಿ ತರ ಬಂದು ಕೇಳ್ತಾ ಇದೀಯಾ, ನಿಮ್ ಮನೆಯವ್ರನ್ನ ಕರ್ಕೊಂಡ್ ಬಾ, ನಿಮ್ಮಪ್ಪ ನಿಮ್ಮಮ್ಮ ನಿಮ್ಮ ಅಜ್ಜಿ ಎಲ್ಲ ಇದಾರಲ್ವಾ, ಅವ್ರನ್ನೆಲ್ಲ ಕರ್ಕೊಂಡ್ ಬಂದು ಮಾತಾಡ್ಬೇಕು, ನೀನೇ ದೊಡ್ಡ ಮನುಷ್ಯ ತರ ಬಂದ್ಬಿಟ್ಟಿದ್ಯಾ, ಇದೆಲ್ಲ ಸೆಟ್ ಆಗಲ್ಲ ಅಂತ ಹೇಳಿದಾಗ ಹೀರೋ ಹೇಳ್ತಾನೆ, ಇಲ್ಲೋಡಿ ನೀವೇನ್ ಹೇಳ್ತಾ ಇದೀರಾ, ಮದ್ವೆ ಮಾಡ್ಕೊಳ್ಳೋದು ನಾನು ಅವಳು ಜೀವನನ ಸಾಗಿಸ್ಬೇಕು, ನಮ್ ಮನೆಯವ್ರ ನೋಡ್ಕೊಂತಾರೆ, ನೀವೇನು ಬೇಜಾರ್ ಮಾಡ್ಕೋಬೇಡಿ, ಅವಳ ಕಣ್ಣಲ್ಲಿ ನೀರ್ ಬರ್ದಿರೋ ತರ ನಾನ್ ಸಾಕೊಳ್ತೀನಿ, ದಯವಿಟ್ಟು ಕಳಿಸ್ಬಿಡಿ ಅನ್ನೋ ತರ ಕೇಳ್ತಾನೆ. ಅದಕ್ಕೆ ಇವ್ರು ಅಂತಾರೆ, ಕಳ್ಸ್ಕೊಡೋದೆಲ್ಲ ಏನಿಲ್ಲಪ್ಪ, ಆದ್ರೆ ಇವಾಗ ನಮ್ಮ ಹತ್ರ ಏನು ಇಲ್ಲ, ಮದ್ವೆ ಅಂತ ವರದಕ್ಷಿಣೆ ಅಂತ ಏನು ಕೊಡಕ್ ಆಗಲ್ಲ ಅಂತ ಒಂಥರ ತಿಕ್ಕಿ ಹೇಳ್ತಾ ಇರ್ತಾರೆ. ಅದಕ್ಕೆ ಹೀರೋ ಹೇಳ್ತಾನೆ, ಇಲ್ಲೋಡಿ ನೀವೇನು ಕೊಡ್ಬೇಡಿ, ನನ್ಗೆ ಏಸುನ ಮಾತ್ರ ಕೊಟ್ಬಿಡಿ, ನಾನೇ ನೋಡ್ಕೊಂತೀನಿ ಅನ್ನೋ ತರ ಕೇಳ್ತಾನೆ. ಇದನ್ನ ಕೇಳಿಸ್ಕೊಂತಾ ಇದ್ದಿದ್ದು ಏಸುನ್ಗೆ ಟೆನ್ಷನ್ ಆಗೋಯ್ತು. ಒಳಗಡೆಯಿಂದ ಬಂದವಳು, ಏನೋ ನನ್ನೇನ್ ಭಿಕ್ಷೆ ಎತ್ತವಳು ಅಂತ ಅನ್ಕೊಂಡಿದ್ಯಾ, ಇದೇ ಒಂದು ಕಾರಣ ಅಂತ ಹೇಳಿ ನಿನ್ ತಲೆಗೆ ನನ್ನ ಕಟ್ಬಿಡ್ತಾರೆ, ಮರ್ಯಾದೆಗಿಲ್ಲಿಂದ ಹೊರಟೋಗು, ನನಗೆ ನೀನಲ್ಲ ಸ್ವಲ್ಪನೂ ಇಷ್ಟ ಇಲ್ಲ, ನಾನು ಇನ್ನ ಮದ್ವೆ ಮಾಡ್ಕೊಳ್ಳೋದಿಲ್ಲ, ಸಿಯೋಲಿಂದ ಒಬ್ಬ ಬರ್ತಾನೆ, ನಾನು ಅವನ್ನ ಮದ್ವೆ ಮಾಡ್ಕೊಂತೀನಿ, ನಾನು ಅಲ್ಲೇ ಹೋಗಿ ಕಾಲೇಜ್ ಓದ್ತೀನಿ, ನನಗೆ ನೀನೆಲ್ಲ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಲು. ಹೀರೋಗೆ ಏನ ಹೇಳೋದು ಅಂತ ಗೊತ್ತಾಗ್ತಿಲ್ಲ, ಒಂಥರ ಶಾಕ್ ಆಗ್ಬಿಟ್ಟ. ಯಾಕಂದ್ರೆ ನಿನ್ನೆವರೆಗೂ ಚೆನ್ನಾಗೇ ಇದ್ಲು, ಇವಾಗ ಏನಾಯ್ತಪ್ಪ ಅಂತ ಯೋಚನೆ ಮಾಡ್ತಾನೆ. ಬಟ್ ಅವಳೇ ಹಂಗಂದ್ಮೇಲೆ ಇನ್ನೇನ್ ಮಾಡಕ್ಕಾಗುತ್ತೆ. ಅವ್ರ ಚಿಕ್ಕಪ್ಪ ಅಂತಾರೆ, ನೋಡಪ್ಪ ಇವಾಗ ನಾನೇ ಕೊಡ್ತೀನಿ ಅಂದ್ರೆ ಕೂಡ ಅವಳು ಒಪ್ಕೊಳ್ಳೋ ಸ್ಟೇಜ್ ಅಲ್ಲಿ ಇಲ್ಲ, ನಾನೇನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ರು. ಅವ್ನಿಗೆ ತುಂಬಾ ಬೇಜಾರಾಗೋಯ್ತು. ಹಂಗೆ ಒಂದ್ ಸ್ವಲ್ಪ ದಿನ ಆದ್ಮೇಲೆ ತೋರಿಸ್ತಾರೆ, ಹೀರೋಯಿನ್ ಬಂದು ಇನ್ನೊಬ್ಬನ ಮೀಟ್ ಮಾಡಕ್ಕೆ ಅಂತ ಒಂದು ರೆಸ್ಟೋರೆಂಟ್ ಗೆ ಬಂದಿರೋದು. ಆಕ್ಚುಲಿ ಇವ್ನ್ ಯಾರಂದ್ರೆ ಹೀರೋಯಿನ್ ಮದ್ವೆ ಮಾಡ್ಕೊಳ್ಳೋದಕ್ಕೆ ಅಂತ ಅವ್ರ ಫ್ಯಾಮಿಲಿ ಮೆಂಬರ್ ಸೆಲೆಕ್ಟ್ ಮಾಡಿರೋನೊಬ್ಬ. ಆಕ್ಚುಲಿ ಅವ್ನಿಗೆ ಫಸ್ಟ್ ಟೈಮ್ ಮದ್ವೆ ಆಗಿದೆ, ಪ್ಲಸ್ ಲೊಡ ಅಂತ ಮಾತಾಡ್ತಾನೆ ಇದ್ದಾನೆ. ಪಾಪ ಅವಳು ಸೈಲೆಂಟ್ ಆಗಿ ಕೂತಿರ್ತಾಳೆ. ನೋಡಕ್ಕೆ ವಯಸ್ಸಲ್ಲಿ ಸ್ವಲ್ಪ ದೊಡ್ಡವನ್ ತರ ಕಾಣಿಸ್ತಾನೆ. ಅಪ್ಪ ಹೇಳ್ತಾನೆ, ಇಲ್ಲೋಡಮ್ಮ, ನಾನು ಸಿಯೋಲಲ್ಲೇ ಓದಿದ್ದು ಬೆಳೆದಿದ್ದಲ್ಲ, ನನಗೆ ಆಲ್ರೆಡಿ ಮದ್ವೆ ಆಗಿ 2 ಮಕ್ಳಿದ್ದಾರೆ. ಬಟ್ ನಾನ್ ಫಸ್ಟ್ ಹೆಂಡತಿ ಸತ್ತೋದ್ಲು, ಈಗ ನನ್ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಒಬ್ರು ಬೇಕು ಅಂತಾರೆ ನಿನ್ನ ಮದ್ವೆ ಆಗ್ತಾ ಇದ್ದು ಬಗ್ಗೆ ಕೂಡ ಕೇಳ್ಪಟ್ಟೆ. ಚಿಕ್ಕ ವಯಸ್ಸಿಂದ ನಿಮ್ ತಮ್ಮನ ನಿನ್ ತಂಗಿನೆಲ್ಲ ನೀನೆ ಅಂತ ನೋಡ್ಕೊಂಡಿದ್ದು, ಅದಕ್ಕೆ ನನ್ ಮಕ್ಕಳನ್ನ ಕೂಡ ನೋಡ್ಕೊಂತೀಯ ಅಂತ ನಿನ್ನ ಮದ್ವೆ ಆಗ್ತಾ ಇರೋದು ಅಂತ ಹೇಳ್ತಾನೆ. ಪಾಪ ಅವಳಿಗೆ ಏನ್ ಮಾತಾಡೋದು ಅಂತ ಗೊತ್ತಿಲ್ಲದೆ ಸೈಲೆಂಟ್ ಆಗಿರ್ತಾಳೆ. ಅಂದ್ರೆ ಪಾಪ 2ನೇ ಮದ್ವೆ ಮಾಡ್ಸೋದಕ್ ಕೂಡ ಇವ್ರ ಫ್ಯಾಮಿಲಿ ಅವರು ಹಿಂದೇಟ್ ಹಾಕ್ಲಿಲ್ಲ, ಅದಕ್ಕೂ ತಯಾರಿ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಇವಳಿಗೆ ಅರ್ಥ ಆಗ್ತಿದೆ, ಬಟ್ ಏನು ಮಾತಾಡದೆ ಇರೋ ತರ ಪರಿಸ್ಥಿತಿ, ಸೈಲೆಂಟ್ ಆಗಿ ಕೂತಿರ್ತಾಳೆ. ಇವ್ನು ಹೇಳ್ತಾನೆ, ಆಕ್ಚುಲಿ ನಾನು ತುಂಬಾನೇ ಫ್ಯಾಷನಬಲ್ ಗೊತ್ತಾ, ಸ್ವಲ್ಪ ಸ್ಟೈಲಿಶ್ ಆಗೇ ಇರ್ತೀನಿ, ಅಷ್ಟೇ ಅಲ್ಲ ಮುಖ್ಯವಾಗಿ ನಿನ್ ಬಗ್ಗೆ ಕೇಳ್ಪಟ್ಟೆ, ಯಾವನ ಕರ್ಕೊಂಡು ಊರ್ ಬಿಟ್ಟು ಓಡೋಗ್ಬಿಟ್ಟಿದ್ದಂತೆ, ಬೂಸಾನಲ್ಲಿ ಇದ್ರಂತೆ. ಇನ್ನೊಂದ್ ವಿಷಯ ಕೇಳ್ಬೇಕು, ಬೂಸಾನಲ್ಲಿ ನಿಮ್ಮನ್ನ ಪೊಲೀಸರು ಹಿಡಿದ್ರು ಅಂತ ಹೇಳಿದ್ರು, ಆದ್ರೆ 2-3 ದಿನ ಆದ್ಮೇಲೆ ಹಿಡಿದ್ರ, ಹೋಗಿದ ತಕ್ಷಣ ಹಿಡಿದ್ ಬಿಟ್ರ, ಅಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನಾದ್ರು ನಡೀತಾ ಅಂತ ಹೇಳಿ ತಪ್ಪ ಕೇಳ್ತಾ ಇರ್ತಾನೆ. ಏನೇ ಕೇಳಿದ್ರು ಅವಳಿಗೆ ಕೋಪ ಬರ್ತಾ ಇರುತ್ತೆ, ಏನು ಆನ್ಸರ್ ಮಾಡಲ್ಲ, ಸೈಲೆಂಟ್ ಆಗಿರ್ತಾಳೆ. ಇವಾಗ ಮೀಟಿಂಗ್ ಮುಗಿಸ್ಕೊಂಡು ಹೊರಗಡೆ ಬಂದ್ಮೇಲೆ ಅವ್ರ ಚಿಕ್ಕಮ್ಮ ಇರ್ತಾರೆ. ಅವ್ರು ಹೇಳ್ತಾರೆ, ಇಲ್ಲಿ ನೋಡೆ ಅವ್ನ್ ತುಂಬಾ ದೊಡ್ಡ ಶ್ರೀಮಂತ, ಎಷ್ಟೊಂದ್ ಬೋಟ್ಸ್ ಇಟ್ಕೊಂಡಿದ್ದಾನೆ ಗೊತ್ತಾ, ಇವಾಗ ನಾವ್ ಇಲ್ಲಿಂದ ಹೋಗಿ ಒಂದ್ ಬೋಟ್ ಹತ್ತಿದ್ರೆ ಖಂಡಿತ ಅದ್ ಅವ್ನ್ ಬೋಟೆ ಆಗಿರುತ್ತೆ. ಅಷ್ಟೇ ಅಲ್ಲ, ಏನು 2ನೇ ಮದ್ವೆ ಮಾಡ್ಕೊಂತಿ ಅಂತ ನೀನೇನು ಬೇಜಾರ್ ಮಾಡ್ಕೊಂಡ್ಬೇಡ, 2 ಮಕ್ಕಳು ತಾನೆ ಆರಾಮಾಗಿ ನೋಡ್ಕೋಬಹುದು. ಅಷ್ಟೇ ಅಲ್ದೆ ಅವ್ನು ನಿನ್ನ ಕಾಲೇಜ್ ಎಲ್ಲ ಕೂಡ ಓದಿಸ್ತಾನೆ, ನಿನಗೆ ಬೆನಿಫಿಟ್ ಕಣೆ ಅಂತ ಇನ್ನಷ್ಟು ಅವಳಿಗೆ ಬ್ರೈನ್ ವಾಶ್ ಮಾಡಕ್ಕೆ ಶುರು ಮಾಡ್ತಾರೆ. ಜೋರಾಗಿ ಬೇರೆ ಮಳೆ ಬರ್ತಾ ಇರುತ್ತೆ. ಅಯ್ಯೋ ಏನ್ ಈ ಮಳೆ ಅಂತ ಎಮ್ಮ ನೋಡ್ತಾ ಇದ್ರೆ, ಈ ಕಡೆ ನಮ್ ಹೀರೋಯಿನ್ ಒಂಥರ ತುಂಬಾನೇ ಬೇಜಾರಾಗ್ತಾ ಇರುತ್ತೆ, ಅಳು ಬರ್ತಾ ಇದೆ. ಯಾಕೆ ನನ್ ಲೈಫ್ ಈ ತರ ಇದೆ, ಯಾಕೆ ಇಷ್ಟು ಮೋಸವಾಗಿದೆ, ಎಲ್ಲರೂ ಯಾಕೆ ನನ್ ಈ ತರ ಚಿತ್ರಹಿಂಸೆ ಕೊಡ್ತಾ ಇದಾರೆ, ನನ್ ಜೀವನ ಇನ್ನೊಬ್ಬರನ್ನ ನೋಡ್ಕೊಳ್ಳೋದ್ರಲ್ಲೇ ಕಳ್ದೋಗ್ಬಿಡುತ್ತಾ ಅಂತ ಹೇಳಿ ತುಂಬಾ ಫೀಲ್ ಮಾಡಿ ಅಳ್ತಾಳೆ. ಇದನ್ನೆಲ್ಲ ನಾವಮ್ಮ ಕೂಡ ನೋಡ್ತಾ ಇದಾರೇನೋ, ಅವ್ರು ಅಳ್ತಾ ಇರೋದೇ ಈಗ ಈ ಮಳೆ ತರ ಬರ್ತಾ ಇರೋದು, ಇದು ಅವ್ರ ಕಣ್ಣೀರೆ ಅಂತ ಹೇಳಿ ಪಾಪ ಅವಳು ತುಂಬಾ ಫೀಲ್ ಮಾಡ್ತಾಳೆ. ಇವಾಗ ಹಂಗೆ ನೈಟ್ ತೋರಿಸ್ತಾರೆ ಜೇಜು ಐಲ್ಯಾಂಡ್ ಅಲ್ಲಿ. ಹೀರೋರ್ ಮನೇಲಿ ಹೀರೋರ್ ಅಮ್ಮ ಅವ್ರ ಅಜ್ಜಿಯರೆಲ್ಲ ಊಟ ಮಾಡ್ತಾ ಇರ್ಬೇಕಾದ್ರೆ ಆ ಬೇರೆ ಲೇಡೀಸ್ ಇದ್ರಲ್ವಾ, ಅಂದ್ರೆ ಹೀರೋನ್ ಅವ್ರ ಅಮ್ಮಗೆ ಫ್ರೆಂಡ್ಸ್ ಇದ್ರಲ್ವಾ, ಅವರೆಲ್ಲ
ಕೂಡ ಜಾಕೆ ಬಂದ್ಬಿಟ್ಟು ಇವ್ರನ್ನ ಸರಿಯಾಗಿ ಬೈತಾ ಇರ್ತಾರೆ. ಕಾಂಗ್ರೆ ಅಂದ್ರೆ ನಮ್ ಹೀರೋಯಿನ್ ಅವ್ರ ಅಮ್ಮ ಹೆಸರದು. ಅವ್ರ ಮಗಳಿತ್ರ ಕಷ್ಟ ಪಡ್ತಾ ಇರೋದನ್ನ ನೋಡಿ ಅಳ್ತಾ ಇದ್ದಾಳೇನೋ, ಅದಕ್ಕೆ ಜೇಜು ಐಲ್ಯಾಂಡ್ಗೆ ಆತರ ಮಳೆ ಬರ್ತಾ ಇರೋದು. ಒಂದು ಬಡವ್ರ ಮನೆ ಹುಡುಗಿ ಅಂತಂದ್ರೆ ನಿಮ್ಗೆ ಅಷ್ಟು ಚೀಪ್ ಆಗ್ಬಿಟ್ಲಾ? ಯಾಕೆ ಅವಳನ್ನ ಹತ್ರ ನೋವು ಪಡಿಸ್ತಾ ಇದ್ರ? ಅವಳ ಜೀವನನೇ ಹಾಳು ಮಾಡ್ಬೇಕು ಅಂತ ನೋಡ್ತಾ ಇದೀರಾ? ನಿಮ್ ಇಬ್ಬರು ಫ್ಯಾಮಿಲೀಸ್ ಸೇರ್ಕೊಂಡು ಅವಳನ್ನ ಇದ್ರೆ ಎರಡನೇ ಮದುವೆ ಮಾಡ್ಕೊಡ್ಬೇಕು ಅಂತ ನೋಡ್ತಾ ಇದೀರಾ? ನೀವೆಲ್ಲ ಚೆನ್ನಾಗೇ ಇರೋದಿಲ್ಲ, ನೀವೆಲ್ಲ ನಾಶ ಆಗೋಗ್ಬಿಡ್ತೀರಾ ಅಂತ ಅವರೆಲ್ಲ ಬೈತಾ ಇದ್ರೆ ಹೀರೋ ಅವರಮ್ಮ ಹೇಳ್ತಾರೆ, ಅಯ್ಯೋ ಸಾಕು ಬೈದಿದ್ದು, ಏನ್ ಇಷ್ಟಕ್ಕೂ ಮಾತಾಡ್ತಾ ಇದೀಯಾ? ನಿನ್ಗೊಬ್ಬ ಮಗ ಇದಾನಲ್ಲ, ಬೇಕಾದ್ರೆ ಅವಳು ನಿನ್ ಮಗನ್ ಕಟ್ಕೊಳ್ಳೋದು, ನನ್ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದೀಯಾ ಅಂತ ಅವ್ರು ಕೂಡ ಜಗಳಕ್ಕೆ ಹೋಗ್ತಾರೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಸ್ವಲ್ಪ ಹೊತ್ತಿಗೆ ಹೀರೋ ಜಾಗಕ್ಕೆ ಬರ್ತಾನೆ. ಹೀರೋ ಬಂದಿದ ತಕ್ಷಣ ಹೀರೋ ಅವರಮ್ಮ ಬಂದು ಆ ಲೇಡೀಸ್ ಹತ್ರ ಬೇಡ ಏನು ಮಾತಾಡ್ಬಿಡಿ, ಹೋಗ್ರಿ ಅಂತ ಇರ್ತಾರೆ. ಬಟ್ ಇಲ್ಲಿ ಮಾತಾಡಿದ್ದಲ್ಲ ಅವ್ನ್ ಚೆನ್ನಾಗಿ ಕೇಳಿಸ್ಕೊಂಡ್ಬಿಟ್ಟ. ಏನು ಏಸುನ್ನ ಎರಡನೇ ಮದ್ವೆ ಮಾಡ್ಕೊಡ್ತಾ ಇದೀರಾ ಅಂತ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ಹೀರೋಯಿನ್ ಬಂದು ಈಗ ಎರಡನೇ ಮದ್ವೆ ಮಾಡ್ಕೊಂತ ಇದ್ದಾನಲ್ಲ, ಅವನ ಹೆಸರು ಬಂದ್ಬಿಟ್ಟು ಸ್ಯಾಂಗಲ್ ಅಂತ, ಅವನ್ ಜೊತೆ ಮಾತಾಡ್ಕೊಂಡ್ ಬರ್ತಾ ಇರ್ತಾಳೆ. ಅವ್ನ್ ಹೇಳ್ತಾನೆ, ಇಲ್ಲಿ ನೋಡು, ನನ್ಗೆ ಈ ತರ ಈ ಶಾಸ್ತ್ರಗಳು ಮಾಡೋದು ಅದೆಲ್ಲ ನನ್ಗೆ ಇಷ್ಟ ಆಗಲ್ಲ. ಅದೇ ಫಸ್ಟ್ ಮ್ಯಾರೇಜ್ ಅಂತಂದ್ರೆ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ ಒಂದ್ ಇಂಟ್ರೆಸ್ಟ್ ಇರುತ್ತೆ. ಎರಡನೇ ಮ್ಯಾರೇಜ್ ಅಲ್ವಾ, ನನಗ್ ಮಾತ್ರ ಅಲ್ಲ, ನಿನಗೂ ಇದು ಎರಡನೇ ಮ್ಯಾರೇಜ್ ತಾನೆ. ಎಷ್ಟೇ ಇದ್ರು ಒಬ್ಬನ ಕರ್ಕೊಂಡು ಓಡೋಗಿದ್ಯಾ, ಮ್ಯಾರೇಜ್ ಆಗಿದ್ ಲೆಕ್ಕನೆ ಬರುತ್ತೆ. ಅದ್ರಲ್ಲೂ ಮುಖ್ಯವಾಗಿ ನಿನ್ನ ಏನಕ್ ಮದ್ವೆ ಮಾಡ್ಕೊಳ್ತಾ ಇದೀನಿ ಗೊತ್ತಾ? ಇನ್ಮೇಲೆ ಒಂದು ವರ್ಜನ್ ಹುಡುಗಿನ ಹುಡುಕಿ ಮದ್ವೆ ಮಾಡ್ಕೋಬೇಕಂದ್ರೆ ಅದು ತುಂಬಾ ಲಾಂಗ್ ಪ್ರೊಸೀಜರ್, ಅದಕ್ಕೆ ಡಿಮಾಂಡ್ ಕೂಡ ಜಾಸ್ತಿ ಇರುತ್ತೆ. ಅದೇ ನಿನ್ನಂತವಳನ್ನ ಮದ್ವೆ ಮಾಡ್ಕೊಂಡ್ರೆ ಏನು ತೊಂದ್ರೆ ಇರೋದಿಲ್ಲ. ಬೂಸಾನ್ಗೆ ಹೋಗಿ 2-3 ದಿನ ಬೇರೆ ಇದ್ಬಿಟ್ಟು ಬಂದಿದ್ದೀರಾ ಅಲ್ವಾ, ಅದಕ್ಕೆ ಹೇಳ್ತಾ ಇದೀನಿ ಅಂತ ತುಂಬಾ ಚೀಪ್ ಆಗಿ ಮಾತಾಡ್ತಾನೆ. ಅವಳಿಗೆ ಪಾಪ ತುಂಬಾನೇ ಬೇಜಾರಾಗುತ್ತೆ. ಅದೇ ಟೈಮಲ್ಲಿ ಇನ್ನೊಂದ್ ಕಡೆ ಹೀರೋಗೆ ವಿಷಯ ಗೊತ್ತಾಯ್ತಲ್ವಾ, ಬುಟ್ಟಿ ತುಂಬಾ ಮೀನೆಲ್ಲ ತಗೊಂಡೋಗಿ ಅವ್ರ ಚಿಕ್ಕಪ್ಪ ಅವ್ರ ಮನೇಲಿ ಇಟ್ಟಾಗ ಏಪಾಗ ಏನ್ ಅರ್ಥ ಆಗ್ತಲ್ಲ, ಮೆಂಟಲ್ ಏನಕ್ಕೋ ಮಾರೋದನ್ನೆಲ್ಲ ಎತ್ಕೊಂಬಂದ್ ನಮ್ಮನೇಲಿ ಇಡ್ತಾ ಇದೀಯಾ, ನಮ್ಗೆ ಇದೆಲ್ಲ ತಗೊಳಕ್ ಹೋಗ್ತಾ ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ ಅಂತ ಬೈತಾ ಇರ್ಬೇಕಾದ್ರೆ ಹೀರೋಗ್ ಅಳು ಬರ್ತಾ ಇರುತ್ತೆ. ಯಾಕೆ ಎಲ್ಲರೂ ಇತರ ಸೇರ್ಕೊಂಡು ಅವಳಿಗಿತ್ರ ಮೋಸ ಮಾಡ್ತಾ ಇದೀರಾ? ಅವಳನ್ನ ಎರಡೇ ಮದ್ವೆ ಮಾಡ್ಕೊಡ್ಬೇಕು ಅಂತ ಅನ್ಕೊಂಡಿದೀರಾ? ಆ ಮದ್ವೆ ಮಾಡ್ಕೊಳ್ಳೋನ್ಗೆ ಕೂಡ ಏನೋ 30 ವಯಸ್ಸಂತೆ. ಅವಳು ತುಂಬಾನೇ ಪಾಪದ ಹುಡುಗಿ. ಯಾಕೆ ಎಲ್ಲರೂ ಏಸುನ್ನ ಈ ತರ ಅಳಿಸ್ತಾ ಇದೀರಾ, ನೋವು ಕೊಡ್ತಾ ಇದೀರಾ? ಏಸುನ್ ಬಗ್ಗೆ ನಿಮ್ಗೆ ಯಾರಿಗೂ ಸರಿಯಾಗಿ ಗೊತ್ತಿಲ್ಲ. ಅವಳು ಎಷ್ಟು ಟ್ಯಾಲೆಂಟೆಡ್ ಗೊತ್ತಾ, ನೋಡಕ್ ಕೂಡ ತುಂಬಾ ಚೆನ್ನಾಗಿದ್ದಾಳೆ. ಇನ್ನು ಹೇಳ್ಬೇಕಂದ್ರೆ ಊರಲ್ಲಿರೋ ಎಷ್ಟೋ ಹೀರೋಸ್ ಕೂಡ ಅವಳು ಮುಂದೆ ನಿಂತ್ಕೊಂಡು ಅವಳನ್ನ ಮದ್ವೆ ಮಾಡ್ಕೋಬೇಕು ಅಂತ ಅನ್ಕೊಂತಾರೆ. ಇವ್ರ ಪಾಡಿಗೆ ಹತ್ಕೊಂಡ್ ಮಾತಾಡ್ತಾ ಇದ್ರೆ ಎದುರುಗಡೆ ಅವ್ರ ಚಿಕ್ಕಪ್ಪ ಹೇಳ್ತಾರೆ, ಬಾಯ್ ಮುಚ್ಚೋ, ಅವಳನ್ನ ಮದ್ವೆ ಮಾಡ್ಕೊಳಕ್ಕೆ ಹೀರೋಸ್ ಲೈನ್ ಎಲ್ಲ ಬಂದ್ ನಿಂತ್ಕೊಳ್ತಾರೆ. ಲೂಸ್ ತರ ಮಾತಾಡ್ಬೇಡ, ಏನಕ್ ಸುಮ್ನೆ ಬಂದು ಇಲ್ಲಿ ಕೂಗಾಡ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ಯಾ? ಅವತ್ ಅವಳೆ ನಿನ್ ಮುಖದ ನೇರವಾಗಿ ಹೇಳ್ಬಿಟ್ಲಲ್ಲ, ನನ್ಗೆ ನೀನಂದ್ರೆ ಇಷ್ಟೆಲ್ಲ ನಿನ್ನ ಮದ್ವೆ ಮಾಡ್ಕೊಳಲ್ಲ ಅಂತ, ಮತ್ತಿನೇನಕ್ಕೋ ಬಂದಿಲ್ ಕೂಗಾಡ್ತಾ ಇದೀಯ ಅಂದಾಗ ಹೀರೋಗೆ ಏನೇನ್ ಮಾತಾಡಕ್ಕಾಗುತ್ತೆ? ಆದ್ರೆ ಯಾಕೆಲ್ಲರೂ ಪಾಪ ಏಸುನ್ನ ಈ ತರ ಚುಚ್ಚಿ ಮಾತಾಡಿ ಯಾಕೆ ಅವಳನ್ನ ಸಾಯಿಸ್ತಾ ಇದಾರೆ ಅಂತ ಅವ್ನಿಗೆ ಅರ್ಥನೇ ಆಗ್ತಾ ಇಲ್ಲ. ಇನ್ನೊಂದ್ ಕಡೆ ಈ ಸಂಗಿಲು ಮತ್ತೆ ನಮ್ ಹೀರೋಯಿನ್ ಇಬ್ರು ಮಾತಾಡ್ಕೊಂಡ್ ಬರೋವಾಗ ಅವ್ನ್ ಹೇಳ್ತಾನೆ, ಇಲ್ಲ ನೋಡಮ್ಮ, ನಾನ್ ಮತ್ತೆ ಕೇಳ್ತಾ ಇದೀನಿ ಅಂತಲ್ಲ, ಅವತ್ತು ನೀವು ಬೂಸನ್ಗೆ ಹೋದಾಗ 2-3 ದಿನ ಆದ್ಮೇಲೆ ಪೊಲೀಸ್ ಅವ್ರು ಬಂದ್ ಹಿಡ್ಕೊಂಡ್ರ ಅಥವಾ ತಕ್ಷಣ ಬಂದ್ ಹಿಡ್ಕೊಂಡ್ರ, ಇಲ್ಲ ನೀವ್ ಇಬ್ರು ಸಪರೇಟ್ ಆಗಿ ಏನಾದ್ರು ಟೈಮ್ ಸ್ಪೆಂಡ್ ಮಾಡ್ರ ಅಂತ ತಪ್ಪ ಕೇಳ್ತಾ ಇದ್ರೆ ಅವಳಿಗೆ ಟೆನ್ಷನ್ ಆಗೋಯ್ತು. ರಿಪೀಟೆಡ್ ಆಗಿ ಇವ್ನಿಗೆ ಕೇಳ್ತಾ ಇದ್ರೆ, ಯಾಕೆ ನೀವು ನಿಮ್ ಹೆಂಡತಿನ ಮದ್ವೆ ಮಾಡ್ಕೊಂಡಿದ್ದ ದಿನ ರಾತ್ರಿನೇ ನೀವು ಜೊತೆಗಿದ್ರ ಅಥವಾ 2-3 ದಿನ ಆದ್ಮೇಲೆ ಇದ್ರ ಅಂದಾಗ ಈ ಅಪ್ಪಗೆ ಶಾಕ್ ಆಗೋಯ್ತು. ಪರವಾಗಿಲ್ವೇ ನೀನ್ ಮಾತಾಡ್ತೀಯಾ ಅಂತಂದಾಗ, ನನ್ನ ಹತ್ರ ತಪ್ಪಾಗಿ ಯಾರ್ದು ಮಾತಾಡಿದ್ರೆ ಅವ್ರಿಗೆ ಬದಲ್ ಕರೆಕ್ಟ್ ಆಗಿ ಹೆಂಗ್ ಕೊಡ್ಬೇಕಂತ ಕೂಡ ನನ್ಗೆ ಚೆನ್ನಾಗಿ ಗೊತ್ತು. ಮರ್ಯಾದೆ ಕೊಡೋರ್ಗ್ ಮಾತ್ರನೇ ನಾನ್ ಮರ್ಯಾದೆ ಕೊಡೋದು ಅಂತೇಳಿ ಸ್ವಲ್ಪ ರೂಢಾಗಿ ಹೇಳಿದ ತಕ್ಷಣ ಅವನಂತಾನೆ, ನಿನ್ನ ಹತ್ರ ಈ ಸೈಡ್ ಬೇರೆ ಇದೆಯಾ? ಈ ಸೈಡ್ ನ ನಿನ್ ಬಾಯ್ ಫ್ರೆಂಡ್ ನೋಡಿದಾನ ಹೆಂಗೆ ಅನ್ನೋ ಹತ್ರ ಕೇಳಿದಾಗ, ಹೌದು, ನನ್ನ ಕಂಪ್ಲೀಟ್ ಆಗಿ ಅವ್ನು ನೋಡಿರೋದ್ರಿಂದಾನೇ ನಾವಿಬ್ರು ಲವ್ ಮಾಡ್ತಾ ಇರೋದು ಅಂತ ಹೇಳ್ತಾಳೆ. ಇವ್ರ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಆ ಜಾಗಕ್ಕೆ ಹೀರೋ ಬರ್ತಾನೆ. ನೆಕ್ಸ್ಟ್ ಮಿನಿಟ್ ಏನು ಮಾತಾಡಿಲ್ವೇ, ಬಾ ನೀನ್ ನನ್ ಜೊತೆ ಅಂತ ಹೇಳಿ ಹೀರೋಯಿನ್ ಅಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅಂತ ನೋಡಿದಾಗ ಆ ಸಂಗಿಲ್ಗೆ ಟೆನ್ಷನ್ ಆಗೋಯ್ತು. ಯಾವನೋ ನೀನು, ಇಲ್ಲಿ ತೆಂಗಿನ ಮರ ಹತ್ರ ಒಬ್ಬ ನಿಂತಿದೀನಿ, ದೊಡ್ಡ ಮನುಷ್ಯ ಅಂತ ನೋಡಿದಿರಾ, ಇಷ್ಟಕ್ಕೂ ಮಾತಾಡ್ಬಿಟ್ಟವಳನ್ನ ಕರ್ಕೊಂಡು ಹೋಗ್ತಾ ಇದೀಯ ಅಂತ ಬೈತಾ ಇರ್ತಾನೆ. ಆ ಜಾಗಕ್ಕೆ ನಮ್ ಹೀರೋನ್ ಅವ್ರ ಚಿಕ್ಕಪ್ಪ ಕೂಡ ಬಂದ್ಬಿಟ್ರು. ಎಲ್ಲ ಹೋಯ್ತು ಅಂತ ನಿಂತಿರ್ತಾರೆ. ಆದ್ರೆ ಇವನು ಇಲ್ಲ, ನನ್ನ ಹತ್ರ ಮಾತಾಡ್ಬೇಕು ಬಾ ಅಂತ ಹೇಳಿ ಹೀರೋಯಿನ್ ಸಪರೇಟ್ ಆಗಿ ಫಸ್ಟ್ ಇವರು ಪ್ರಪೋಸ್ ಮಾಡ್ಕೊಂಡ್ರಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗೋದು ಅಲ್ದೆ, ಇಲ್ಲಿ ನೋಡೋ, ನಾನ್ ಇನ್ನ ಮದ್ವೆ ಮಾಡ್ಕೊಂತೀನಿ, ಇನ್ ಯಾರ ಮತ್ತು ನೀನ್ ಕೇಳ್ಬೇಡ ಅಂತ ಹೇಳಿ ಒಂದು ಉಂಗ್ರನ ಬಲವಂತವಾಗಿ ಕೈಗೆ ಹಾಕ್ತಾನೆ. ಇವ್ಳು ಹೇಳ್ತಾಳೆ, ಏನು ಮದ್ವೆ ಮಾಡ್ಕೊಂತೀಯಾ? ಹೆಂಗೆ, ನಾವ್ ಮತ್ತೆ ಊರ್ ಬಿಟ್ಟು ಓಡೋಗ್ಬೇಕಾ ಅಥವಾ ಕಳ್ತನವಾಗಿ ಏನಾದ್ರು ಬದುಕಿ ಜೀವನ ನಡೆಸ್ಬೇಕಾ? ಅದೆಲ್ಲ ನನ್ ಕೈಯಲ್ಲಿ ಆಗೋದಿಲ್ಲ ಅಂದಾಗ ಹೀರೋ ಹೇಳ್ತಾನೆ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದೀಯ ಅಂದ್ರೆ, ಇನ್ನೇನಂತ ಮಾತಾಡ್ಬೇಕು? ಇಲ್ಲೋಡು, ನಾನು ಎರಡನೇ ಮದ್ವೆ ಮಾಡ್ಕೊಳ್ಳೋದಕ್ಕೆ ರೆಡಿ ಆಗಿದ್ದೀನಿ, ಆ ಮಕ್ಕಳಿಗೆ ತಾಯಾಗೋಗ್ ಕೂಡ ನಾನು ರೆಡಿ ಆಗಿದ್ದೀನಿ ಅಂದಾಗ ಹೀರೋಗಂತೂ ತುಂಬಾನೇ ಅಳು ಬರುತ್ತೆ. ಬೇಡ ಏಸು, ಏನ್ ಏಸು ಈ ತರ ಎಲ್ಲ ಮಾತಾಡ್ತಾ ಇದೀಯ ಅಂದಾಗ ಅವಳಂತಾಳೆ, ನನಗೆ ಬೇರೆ ದಾರಿ ಇಲ್ಲ ಕಣೋ, ನಾನು ಇದ್ ಮಾಡ್ಲೇಬೇಕು. ನಿನ್ ತರ ಕಷ್ಟ ಪಟ್ಕೊಂಡು ನಿನ್ ಜೊತೆ ಬಾಳಕ್ ನನ್ಗೆ ಇಷ್ಟ ಇಲ್ಲ. ನನಗೆ ಆಡಂಬರವಾದ ಜೀವನ ಬೇಕು, ಅದು ಅವನನ್ನ ಮದ್ವೆ ಮಾಡ್ಕೊಂಡ್ರೆ ಮಾತ್ರನೇ ಸಿಗೋದು. ನನ್ಗೆ ಚೆನ್ನಾಗಿ ಓದ್ಬೇಕು, ಕವಿತೆಗಳನ್ನ ಬರೀಬೇಕು, ಅವನನ್ನ ಕಾಲೇಜಿಗೆ ಕಳಿಸ್ತೀನಿ ಅಂತ ಹೇಳಿದಾನೆ. ಹಂಗಿರ್ಬೇಕಾದ್ರೆ ಅವನ ಮದ್ವೆ ಮಾಡ್ಬೇಕಾ, ನಿನ್ನ ಮದ್ವೆ ಮಾಡ್ಕೋಬೇಕಾ? ನಿನ್ ಜೊತೆ ಇದ್ರೆ ನನ್ ಕಷ್ಟನೇ ಪಡೋದು ಅಂದಾಗ ಅವನಂತಾನೆ, ಇಲ್ಲ ಅದೆಲ್ಲ ನಾನ್ ಕೂಡ ಮಾಡ್ತೀನಿ ಅಂತ ಹೇಳಿದೀನಲ್ವಾ, ಬೇಡ ಏಸುನ್ ಅಂತ ಹೇಳ್ತಾ ಇದ್ರೆ ಇವಳು ಹೇಳ್ತಾಳೆ, ಏನು ಗೊತ್ತಿಲ್ದಿರ ಒಂಥರ ಹೇಳ್ಬೇಡ ಕಣೋ, ಯಾಕೆಲ್ಲರೂ ನಾನೇ ತಪ್ಪು ಮಾಡಿದೀನಿ ಅಂತರ ಮಾತಾಡ್ತಾರೆ. ಅವತ್ತು ನಾನು ನೀನ್ ಇಬ್ರು ತಾನೇ ಓಡೋಗಿದ್ದು, ಆದ್ರೆ ತಪ್ಪೆಲ್ಲ ನನ್ ಮೇಲೆ ಬಂದಿದೆ. ನನ್ನ ಸ್ಕೂಲಿಂದ ಡಿಸ್ಮಿಸ್ ಮಾಡಿದ್ರು, ನನ್ಗೆ ಜೀವನನೇ ಇಲ್ದಿರೋ ತರ ಮಾಡ್ಬಿಟ್ರು, ಆದ್ರೆ ನೀನೇನು ತಪ್ಪು ಮಾಡಿಲ್ವಲ್ಲ, ನಿನ್ ಮೇಲೆ ಏನು ಬಂದಿಲ್ವಲ್ಲ ಅಂತ ಕೇಳ್ತಾಳೆ. ಅವ್ನ್ಗೆ ತುಂಬಾನೇ ಅಳು ಬರ್ತಾ ಇರುತ್ತೆ. ಇಲ್ಲೋಡು ಯೇಸು, ನಾನ್ ಹೇಳಿದೀನಲ್ವಾ, ನಾನು ನಿನ್ನ ಚೆನ್ನಾಗಿ ಓದಿಸ್ತೀನಿ, ಬೇಡ ಅವನ್ನ ಮದ್ವೆ ಮಾಡ್ಕೊಂಡ್ ಬೇಡ ಅಂದಾಗ ಇವಳು ಅಂತಾಳೆ, ಇಲ್ಲ ಅದು ನಿನ್ ಕೈಯಲ್ಲಿ ಆಗೋದಿಲ್ಲ. ಈ ಜೇಜು ಐಲ್ಯಾಂಡ್ ಅಲ್ಲೇ ಇದ್ಕೊಂಡು ನನ್ ಕೈಯಲ್ಲಿ ಏನು ಮಾಡಕ್ಕಾಗಲ್ಲ. ನಿನ್ ಜೊತೆ ಒಂದು ಭಿಕ್ಷುಕಿ ತರ ನನ್ನ ಜೀವನ ಕಳಿಬೇಕು ಅಂತ ನಾನು ಅನ್ಕೊಂತಾ ಇಲ್ಲ. ನನ್ನ ಎಲ್ಲಾ ಆಸೆಗಳನ್ನ ನಿನ್ ಕೈಲಿ ನೆರವೇರ್ಸಕ್ ಆಗಲ್ಲ, ಬಿಟ್ಬಿಡು, ಇದನ್ನ ಇಲ್ಲಿಗೆ ಬಿಟ್ಬಿಡು, ನನ್ನ ಬದುಕಕ್ ಬಿಟ್ಬಿಡು, ನನ್ ದಾರಿಗೆ ನೀನ್ ತುಂಬಾ ಅಡ್ಡವಾಗಿದ್ಯಾ ಅನ್ನೋ ತರ ಹೇಳ್ಬಿಡ್ತಾಳೆ. ಇದರಿಂದ ಅವ್ನಿಗೆ ತುಂಬಾನೇ ಅಳು ಬರುತ್ತೆ. ನಿಜವಾಗ್ಲೂ ನಾನು ನಿನ್ ದಾರಿಗೆ ಅಡ್ಡವಾಗಿದ್ದೀನ ಅಂದಾಗ, ಹೌದು
ಹೌದು ನೀನ್ ನನ್ ದಾರಿಗೆ ಅಡ್ಡವಾಗಿದ್ಯಾ ಅಂತ ಬೈದ್ಬಿಟ್ಲು. ಅಷ್ಟೇ ಅಲ್ಲದೆ ಹೀರೋ ಮೇಲೆ ಇರೋ ಕೋಪದಲ್ಲಿ ಆ ಉಂಗ್ರನ ಕೂಡ ಕಿತ್ತಿ ಬಿಸಾಕ್ಬಿಟ್ಲು. ಹೀರೋಗೆ ತುಂಬಾನೇ ಬೇಜಾರಾಗೋಯ್ತು. ಒಂದ್ ಸೈಲೆಂಟ್ ಆಗಿ ಅಲ್ಲಿಂದ ಹೊರಟೋದ. ಅವ್ನು ಹೋದ್ಮೇಲೆ ಅಲ್ಲೇ ಕುತ್ಕೊಂಡು ಅಂತ ಅಳ್ತಾ ಇರ್ತಾಳೆ. ಆಲ್ಮೋಸ್ಟ್ ಬೆಳಗ್ಗೆನೆ ಆಗೋಯ್ತು, ಅನವಸರವಾಗಿ ನನ್ನ ಉಂಗ್ರನ ಬಿಸಾಕ್ಬಿಟ್ನೆ ಅಂತ ಅದನ್ನ ಹುಡುಕ್ತಾ ಇರ್ತಾಳೆ. ಇವಾಗ ಹಂಗೆ 1993 ಅಲ್ಲಿ ನಡೀತಾರ ಒಂದು ಸೀನ್ ನ ತೋರಿಸ್ತಾರೆ. ಅಲ್ಲಿ ಹೀರೋಯಿನ್ ಆಗಿರೋ ನಮ್ ಏಸುನು ಕೂತಿದ್ದಾರೆ, ವಯಸ್ಸಾಗಿರೋ ಏಸುನು, ಪ್ಲಸ್ ನಮ್ ಚಿಕ್ಕ ವಯಸ್ಸಲ್ಲಿ ಏಸುನ್ ಯಾವ ತರ ಇದ್ಲು ಅದೇ ತರ ಒಂದ್ ಹುಡುಗಿ ಕೂತಿದ್ದಾಳೆ. ನೋಡಿದ್ರೆ ಗೊತ್ತಾಗುತ್ತೆ ಅದು ಏಸುನವ್ರ ಮಗಳು ಅಂತ. ಮತ್ತೆ ಪಕ್ಕದಲ್ಲಿ ಒಂದ್ ಹುಡುಗಿ ಕೂತಿದ್ದಾಳೆ ಚಬ್ಬಿಯಾಗಿ. ಈ ಹುಡುಗಿ ಯಾರು ಅಂತ ಮುಂದೆ ಕೇಳ್ತೀನಿ. ಈಗ ಈ 3 ಜನ ಕೂತ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ಚಿಕನ್ ಏನೋ ತಂದಿರ್ತಾರೇನೋ ಅದನ್ನ ತಿಂತಾ ಇರ್ಬೇಕಾದ್ರೆ ಹೀರೋಯಿನ್ ಹೇಳ್ತಾಳೆ, ಹೀರೋಯಿನ್ ಅಲ್ಲ ಸಾರಿ ಅವರ ಮಗಳು ಹೇಳ್ತಾಳೆ, ಅಮ್ಮ ಏನಕ್ಕಮ್ಮ ಈ ತರ ಒಂದು ಜೀವನನ ನೀನ್ ಚೂಸ್ ಮಾಡ್ಕೊಂಡೆ, ನಾನಾಗಿದ್ರೆ ಖಂಡಿತ ಆತರ ಚೂಸ್ ಮಾಡ್ಕೊಂತ ಇಲ್ಲ ಅಂದಾಗ ಆ ಪಕ್ಕದಲ್ಲಿರೋ ಚಬ್ಬಿಗಲ್ ಹೇಳ್ತಾಳೆ, ಏನೇ ಈ ತರ ಹೇಳ್ತಾ ಇದೀಯಾ, ಇವ್ರ ಹೆಂಗೋ ತರ ನನ್ನ ನೋಡ್ತಾ ಇದ್ರು, 2ನೇ ಹೆಂಡತಿ ಮಗಳ ತರ ನನ್ನ ನೋಡ್ತಾ ಇದ್ರು. ಎಕ್ಸಾಂಪಲ್ ಹೇಳ, ಮನೇಲಿ ಯಾವಾಗಾದ್ರೂ ಮುಟ್ಟೆ ಏನಾದ್ರು ಬೇಯಿಸ್ಬಿಟ್ರು ಇಲ್ಲ ಕೋಳಿ ಏನಾದ್ರು ಮೊಟ್ಟೆ ಇಟ್ಬಿಡ್ತು ಅಂತಂದ್ರೆ ದೊಡ್ಡ ಮೊಟ್ಟೆ ನಿನಗ್ ಕೊಟ್ಬಿಟ್ಟು ಚಿಕ್ಕದ್ ನನ್ಗ್ ಕೊಡ್ತಾ ಇದ್ದು, ಆ ತರ ಭೇದ ಭಾವ ಮಾಡೋರು ಅಂದಾಗ ಏಸುನ್ ಹೇಳ್ತಾರೆ, ಹೇ ಜಾಸ್ತಿ ಮಾತಾಡ್ತಾ ಇದ್ದೆ ಕಣೆ, ಬಾಯ್ ಮುಚ್ಕೊಂಡಿರು, ಸುಮ್ನೆ ಜಗಳ ಹಿಡಬೇಡ ಅಂತ. ಆಗ ಹೀರೋಯಿನ್ ಅವ್ರ ಮಗಳು ಕೇಳ್ತಾಳೆ, ಅಮ್ಮ ನಾನ್ ಕೇಳೋದಕ್ಕೆ ಆನ್ಸರ್ ಮಾಡು, ನೀವ್ ಈ ತರ ಮದ್ವೆ ಮಾಡ್ಕೊಳ್ತಿದ್ರೆ ನೀವ್ ಏನ್ ಆಗ್ತಾ ಇದ್ರಿ ಅಂದಾಗ, ಏನೇ ಈ ತರ ಕೇಳ್ತಾ ಇದ್ಯಾ, ನಿಮ್ಮ ಅಪ್ಪನ ಮದ್ವೆ ಆಗಿದ್ದಕ್ಕೆ ಇವತ್ತು ನೀವ್ ಹುಟ್ಟಿರೋದು ಅಂದಾಗ, ಅಮ್ಮ ನಾನ್ ಆತರ ಕೇಳ್ತಾ ಇಲ್ಲ, ನೀವು ಏಸುನಾಗಿದ್ದಿದ್ರೆ ಏನಾಗ್ತಾ ಇದ್ರಿ ಅಂತ ಕೇಳಿದಾಗ, ಅಂದ್ರೆ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ ಈಗ ಅವರು. ಮತ್ತೆ ಕತೆ ಪಾಸ್ಟ್ ಗೆ ಬಂದ್ಬಿಡ್ತು. ಒಂದ್ ದೊಡ್ಡ ಹಾರ್ಬರು, ಅಲ್ಲಿ ಒಂದು ಶಿಪ್ ರೆಡಿಯಾಗಿ ಹೊರಡಕ್ಕೆ ರೆಡಿ ಆಗಿರುತ್ತೆ. ಅಲ್ಲಿ ಎಲ್ಲರೂ ಹಿಡಿದಿರೋ ಮೀನ್ಗಳನ್ನೆಲ್ಲ ಮಾರಾಟ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಶಿಪ್ ರೆಡಿ ಆಗಿತ್ತಲ್ಲ ಹೋಗಕ್ಕೆ, ಅದ್ರಲ್ಲಿ ನಮ್ ಹೀರೋ ಇರೋದು. ಅವ್ನ್ ಇವತ್ತೊಂದು ಟೂರ್ನಮೆಂಟ್ ಇದೆ ಅನ್ನೋದಕ್ಕೋಸ್ಕರ ಅವ್ರ ಕೋಚ್ ಅವನನ್ನ ಕರ್ಕೊಂಡ್ ಹೋಗ್ತಾ ಇರೋದು. ಅವನನ್ನ ಕಳ್ಸ್ಕೊಡೋದಕ್ಕೆ ಅವ್ರ ಅಜ್ಜಿ, ಅವ್ರ ಅಮ್ಮ, ಮತ್ತೆ ನಮ್ ಹೀರೋಯಿನ್ ಅವ್ರ ಅಮ್ಮ ಫ್ರೆಂಡ್ಸ್ ಇದ್ರಲ್ವಾ, ಆ ಲೇಡೀಸ್ ಎಲ್ಲ ಕೂಡ ಅಲ್ಲಿ ಇರ್ತಾರೆ. ಹೀರೋ ಅವ್ರ ಅಜ್ಜಿ ಅವ್ರ ಸೊಸೆಗೆ ಅಂದ್ರೆ ನಮ್ ಹೀರೋ ಅವ್ರ ಅಮ್ಮಗೆ ಹೇಳ್ತಾರೆ, ಪರವಾಗಿಲ್ಲ ಕಣೆ ಗಟ್ಟೋಳೆ ನೀನು, ಹೆಂಗೋ ಅವ್ರಿಬ್ಬರನ್ನ ದೂರ ಮಾಡ್ಬಿಟ್ಟು ಮಗನಿಗೆ ಶಿಪ್ ಅಲ್ಲಿ ಕೂಡ ಕಳಿಸ್ತಾ ಇದೀಯ ಅಂತ ಹೇಳಿದಾಗ ಆಯಮ್ಮಂಗೆ ನಗ್ತಾ ಇರ್ತಾಳೆ. ಈ ತರ ಒಂದ್ ಕಡೆ ಹೋಗ್ತಾ ಇದ್ರೆ ಇನ್ನೊಂದ್ ಕಡೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅವಳು ಮತ್ತೆ ಸಾಂಗಿಲ್ ಇಬ್ರುನು ಮದ್ವೆಗೋಸ್ಕರ ಡ್ರೆಸ್ ಸ್ಟಿಚ್ ಮಾಡೋದಕ್ಕೇನೋ ಅಳತೆ ತಗೊಳಕ್ಕೆ ಅಂತ ಒಂದ್ ಅಂಗಡಿಗೆ ಬಂದಿರ್ತಾರೆ. ಇವಾಗ ಮತ್ತೆ ಹಾರ್ಬರ್ ಅಲ್ಲಿ ನೋಡಿದ್ರೆ ಲೇಡೀಸ್ ಎಲ್ಲ ಸರಿಯಾಗಿ ಬೈತಾ ಇರ್ತಾರೆ, ಇದೆಲ್ಲ ಒಳ್ಳೇದಕ್ಕಲ್ಲ, ಇಬ್ಬರನ್ನ ದೂರ ಮಾಡ್ಬಿಟ್ರಲ್ವಾ, ನಿಮ್ಗೆ ಏನ್ ಗತಿ ಬರುತ್ತೆ ನೋಡಿ ಅಂತ ಅವ್ರು ಬೈತಾ ಇರ್ತಾರೆ. ಅವಾಗ ಹೀರೋ ಅವ್ರ ಅಜ್ಜಿ ಒಂದು ಫ್ಲಾಶ್ ಬ್ಯಾಕ್ ನ ಹೇಳ್ತಾರೆ, ಎಲ್ಲ ಹೀರೋ ಅವ್ರ ಅಮ್ಮ ಬಗ್ಗೆನೆ, ಆಯಮ್ಮನೆ ವಿಲನ್ ತರ ಇರ್ತಾಳೆ. ಯಾಕಂದ್ರೆ ಅವತ್ತು ಹೀರೋಯಿನ್ ಹತ್ರ ಮಾತಾಡ್ಬೇಕಾದ್ರೆ ಹೀರೋಯಿನ್ ಕೇಳಿರ್ತಾಳಲ್ಲ, ನಾನ್ ನಿಮ್ ಹತ್ರ ಒಂದು ಕೇಳ್ತೀನಿ ನನ್ಗೆ ನಿಜ ಹೇಳ್ತೀರಾ ಅಂತ, ಆ ಸೀನ್ ಇವಾಗ ತೋರಿಸ್ತಾರೆ. ಇವಳು ಕೇಳ್ತಾಳೆ, ಈ ಜೇಜು ಐಲ್ಯಾಂಡ್ ಅಲ್ಲೇ ಅಥ್ಲೆಟ್ಸ್ ಅಲ್ಲಿ ಟಾಪ್ 4 ಅಲ್ಲಿ ಇರೋನು ನಿಮ್ ಮಗನೇನಾ, ನಿಮ್ ಮಗನೂ ಇದಾನಾ ಅಂತ ಕೇಳಿದಾಗ ಅಲ್ಲಿ ಹೇಳ್ತಾರೆ, ಹೌದು, ಯಾಕೆ ನಿನಗ್ ಗೊತ್ತಿಲ್ವಾ, ಅವ್ನ್ ಎಷ್ಟು ಟ್ಯಾಲೆಂಟೆಡ್ ಗೊತ್ತಾ, ಏನು ಇನ್ ಸ್ವಲ್ಪ ಪ್ರಯತ್ನ ಪಟ್ಟಿದ್ರೆ 3ನೇ ಸ್ಥಾನಕ್ಕೋ 2ನೇ ಸ್ಥಾನಕ್ಕೋ ಬರ್ತಾನೆ, ಜಾಸ್ತಿ ಮಾತಾಡಿದ್ರೆ ಗೋಲ್ಡ್ ಮೆಡಲ್ ಕೂಡ ಹೊಡಿತಾನೆ, ಆದ್ರೆ ಎಲ್ಲಿ ಅವ್ನ್ ಗಮನ ಎಲ್ಲ ನಿನ್ ಮೇಲೆ ಇತ್ತು, ಅದಕ್ಕೆ ಈಗ ಲೂಸರ್ ಆಗಿದ್ದಾನೆ. ಹಂಗಂದಾಗ ಹೀರೋಯಿನ್ಗೆ ತುಂಬಾನೇ ಬೇಜಾರಾಯ್ತು. ಹೀರೋಯಿನ್ ಹೇಳ್ತಾಳೆ, ಹಂಗಾದ್ರೆ ಅದೇ ಅವ್ನ ಆಂಬಿಷನ್ ಆಗಿತ್ತಾ, ನಾನು 10 ವರ್ಷದಿಂದ ಎಷ್ಟು ಸತಿ ಅವ್ನ್ಗೆ ಹೇಳಿದ್ದೆ ನಾನೊಂದು ಕವಿತೆ ಬರೆಯೋಳು ಆಗ್ಬೇಕು, ನನಗ್ ಅದೇ ಆಸೆ ಅಂತ, ಬಟ್ ಇವಾಗವರೆಗೂ ನನ್ನ ಹತ್ರ ಈ ತರ ಎಲ್ಲ ಏನು ಹೇಳಲೇ ಇಲ್ವೇ ಅಂದಾಗ ಇವ್ರಂತಾರೆ, ಅದೆಲ್ಲ ನೀನೇ ಕಣೆ ಕಾರಣ, ಎಲ್ಲ ನಿನ್ಗೋಸ್ಕರನೇ ಅವ್ನ್ ಬಿಟ್ಕೊಟ್ಟಿದ್ದು, ಆದ್ರೆ ಇವತ್ತು ನಿನ್ ಹತ್ರ ನಿಜ ಹೇಳಿಲ್ವಲ್ಲ ಅಂದಾಗ ಇವಳಂತಾಳೆ, ಇಲ್ಲ ಅಲ್ಲಿ ಕೊಡೋ ಹಾಲು ಮೊಟ್ಟೆಗೋಸ್ಕರನೇ ನಾನು ಹೋಗ್ತಾ ಇರೋದು ಅಂತ ಅವ್ನು ಹೇಳ್ತಾ ಇದ್ದ ಅಂದಾಗ ಅದೆಲ್ಲ ಸುಳ್ಳು. ಆಕ್ಚುಲಿ ಅದರಿಂದ ಅವ್ರ ಮನೇಲಿ ಅವ್ರ ಅಪ್ಪ ಹತ್ರ ಎಷ್ಟು ಬೈಸ್ಕೊಳ್ತಾನೆ ಗೊತ್ತಾ, ಅವ್ರಪ್ಪ ಅವ್ನಿಗೆ ಊಟನೇ ಹಾಕ್ಬೇಡ ಅಂತ ಹೇಳಿದ್ರು, ಆದ್ರೆ ನಾನೇ ಬಲವಂತವಾಗಿ ಹೆಂಗೋ ನನ್ ಮಗ ಅಲ್ವಾ ಅಂತ ಹೇಳಿ ನೋಡ್ತಾ ಇದ್ದೆ, ಅವ್ನ್ ಕಂಪ್ಲೀಟ್ ಆಗಿ ಎಲ್ಲ ನಿನ್ ಮೇಲೆ ಆಸೆ ಇಟ್ಕೊಂಡು ಅವ್ನ್ ಜೀವನನೇ ಹಾಳು ಮಾಡ್ಕೊಂತಿದ್ದಾನೆ ಅಂದಾಗ ಇವಳು ಕೇಳ್ತಾಳೆ, ಹಂಗಾದ್ರೆ ಅವ್ನ್ ಲೈಫ್ ಅಲ್ಲಿ ನಾನೇನ ಅಡ್ಡವಾಗಿರೋದು ಅಂದಾಗ, ಹೌದು ಮತ್ತೆ ನಿನಗ್ ಗೊತ್ತಿಲ್ವಾ 10 ವರ್ಷದಿಂದ ಜೊತೆಗಿದ್ಯಾ ಅಂತ ಕೇಳಿದಾಗ ಹೀರೋಯಿನ್ಗೆ ತುಂಬಾನೇ ಬೇಜಾರಾಗ್ಬಿಡುತ್ತೆ. ಹಂಗೋ ಹಿಂಗೋ ಹೇಳಿ ಬ್ರೈನ್ ವಾಶ್ ಮಾಡ್ಬಿಟ್ರು. ಅದಕ್ಕೋಸ್ಕರನೇ ಹೀರೋಯಿನ್ ಕೂಡ ಇನ್ಮೇಲೆ ಹೀರೋ ಲೈಫ್ ಅಲ್ಲಿ ಒಂದು ತಡೆಯಾಗಿರ್ಬಾರ್ದು ಅಂತ ಹೇಳಿ 2ನೇ ಮದ್ವೆಗೆ ಒಪ್ಕೊಂಡ್ಬಿಟ್ಟಿದ್ದು. ಕಂಪ್ಲೀಟ್ ಆಗಿ ಸ್ಕ್ರಿಪ್ಟ್ ಬರ್ದಿರೋದೇ ಹೀರೋ ಅವ್ರ ಅಮ್ಮ ಅಲ್ವಾ, ಆಯಮ್ಮಂಗೆ ವಿಲನ್ ತರ ನಕ್ಕೊಂಡು ಕೆಡೆ ನಿಂತಿರ್ತಾಳೆ. ಈಗ ಬೋಟ್ ಹತ್ತಿರೋ ನಮ್ ಹೀರೋಗೆ ಕೂಡ ಮೀನ್ಸ್ ಶಿಪ್ ಹತ್ತಿರೋ ನಮ್ ಹೀರೋಗೆ ಕೂಡ ತುಂಬಾನೇ ಬೇಜಾರಾಗ್ತಾ ಇರುತ್ತೆ. ಆ ಕೋಚ್ ಹೇಳ್ತಾರೆ, ನನ್ ಗೊತ್ತು ಕಣೋ, ಖಂಡಿತ ನೀನು ಗೋಲ್ಡ್ ಮೆಡಲ್ ಹೊಡಿತೀಯ ಅಂತ ನನ್ಗೆ ಗೊತ್ತು, ಅದಕ್ಕೋಸ್ಕರ ಇವಾಗ ನಿನ್ನ ಸಿಯೋಲ್ಗೆ ಕರ್ಕೊಂಡು ಹೋಗ್ತಾ ಇರೋದು, ಆ 100 ಲ್ಯಾಬ್ಸ್ ಹೊಡೆದಾಗೆ ನಾನು ಕನ್ಫರ್ಮ್ ಮಾಡ್ಬಿಟ್ಟೆ ಗೋಲ್ಡ್ ಮೆಡಲ್ ನಮ್ದೆ ಅಂತ, ಬಾ ಹೋಗೋಣ ಫುಲ್ ಖುಷಿಯಾಗಿರು ಅಂತ ಹೇಳಿದಾಗ ಅವ್ನ್ ಹೇಳ್ತಾನೆ, ಎಷ್ಟೇ ಗೋಲ್ಡ್ ಮೆಡಲ್ ಹೊಡೆದ್ರೆ ಕೂಡ ಅದೇ ನಿಜವಾದ ಗೋಲ್ಡ್ ಅಲ್ವಲ್ಲ ಅಂದಾಗ ಅವ್ರಂತಾರೆ, ಯಾಕೋ ಅಷ್ಟು ಬೇಜಾರಾಗಿ ಹೇಳ್ತಾ ಇದೀಯಾ, ಏನ್ ಇವಾಗ ಆ ಹುಡುಗಿನ ನೆನ್ಸ್ಕೊಂಡ್ ಹೇಳ್ತಾ ಇದೀಯಾ, ಕಾಲ ಹೋಗ್ತಾ ಹೋಗ್ತಾ ಮುಂದಕ್ಕೆ ಆ ಹುಡುಗಿನ ಮರ್ತೋಗ್ತೀಯ ಕಣೋ ನೀನು ಅಂದಾಗ ಹೀರೋ ಅಂತಾನೆ, ಇಲ್ಲ ಅದಕ್ಕೆ ಚಾನ್ಸೇ ಇಲ್ಲ, ನಾನು ಅಥ್ಲೆಟಿಕ್ ಸೇರಿದ್ದು ಅವಳಿಗೋಸ್ಕರನೇ, ಸಿಯೋಲ್ಗೆ ಹೋಗ್ಬೇಕು ಅನ್ಕೊಳ್ತಾ ಇರೋದು ಅವಳಿಗೋಸ್ಕರನೇ, ಅವಳಿಗೆ ಜೇಜು ಐಲ್ಯಾಂಡ್ ಅಲ್ಲಿ ಇರೋದು ಇಷ್ಟ ಇಲ್ಲ, ಸಿಯೋಲ್ಗೆ ಹೋಗ್ಬೇಕು, ಅವಳ ಜೀವನ ಅಲ್ಲಿ ಕಟ್ಕೋಬೇಕು ಅಂತ ಆಸೆ ಪಡ್ತಿದ್ದಾಳೆ. ಸಾಧಾರಣವಾಗಿ ಮೀನ್ ಮಾರ್ಕೊಂಡಿರೋ ನಾನು ಹೆಂಗ್ ಸಿಯೋಲ್ಗೆ ಹೋಗಕ್ಕಾಗುತ್ತೆ, ಅದಕ್ಕೆ ಈ ತರ ಅಥ್ಲೆಟ್ ಅಲ್ಲೆಲ್ಲ ಸೇರ್ಕೊಂಡ್ರೆ ಸಿಯೋಲ್ಗೆ ಹೋಗ್ಬೋದು, ಅವಳಿಗೊಂದು ಜೀವನ ಕಟ್ಕೊಡ್ಬೋದು ಅನ್ನೋದಕ್ಕೋಸ್ಕರನೇ ಹೋಗ್ತಾ ಇರೋದು. ಇನ್ನು ಹೇಳ್ಬೇಕಂದ್ರೆ 100 ಲ್ಯಾಬ್ಸ್ ಹೊಡೆದಿದ್ದು ಅವಳಿಗೋಸ್ಕರನೇ, ಇವಾಗ ನಿಮ್ ಜೊತೆ ಬರ್ತಾ ಇರೋದು ಅವಳಿಗೋಸ್ಕರನೇ ಅಂತ, ಎಲ್ಲ ಹೀರೋಯಿನ್ಗೋಸ್ಕರನೇ ಮಾಡಿದ್ದು ಅನ್ನೋ ತರ ಹೇಳ್ತಾ ಇದ್ದಾನೆ. ಇದನ್ನ ಕೇಳಿಸ್ಕೊಂಡ ಕೋಚ್ಗೆ ಶಾಕ್ ಆಗೋಯ್ತು, ಏನೋ ಈ ತರ ಹೇಳ್ತಾ ಇದೆಯಾ, ಹುಡುಗಿ ಮೇಲೆ ನಿಂಗೆ ಅಷ್ಟೊಂದು ಆಸೆ ಇದೆಯಾ ಅನ್ನೋ ತರ ನೋಡ್ತಾ ಇರ್ತಾರೆ. ಆಕ್ಚುಲಿ ಅದಕ್ಕೋಸ್ಕರನೇ ಹೀರೋ ಕೂಡ ಹೀರೋಯಿನ್ ಹತ್ರ ಏನು ಹೇಳಿಲ್ಲ, ನನ್ನ ಆಸೆ ಇದೆ ಅಂತ, ಅವಳಿಗೊಂದು ಜೀವನ ಕಟ್ಕೊಡ್ಬೇಕು, ಅವಳು ಖುಷಿಯಾಗಿರ್ಬೇಕು, ಚಿಕ್ಕ ವಯಸ್ಸಿಂದ ಅವಳು ಆಸೆ ಪಟ್ಟಿದ್ದು ನೆರವೇರ್ಬೇಕು ಅನ್ನೋದಕ್ಕೋಸ್ಕರನೇ ಇವ್ನ ಜೀವನನೇ ತ್ಯಾಗ ಮಾಡಕ್ಕೆ ರೆಡಿ ಆಗ್ಬಿಟ್ಟ. ಇವ್ನಿಗೆ ಆಸೆ, ಇವ್ನ ಜೀವನ ಇರೋದೇ ಯೇಸುನ ಹತ್ರ ಅಂತ ಈ ಜಾಗದಲ್ಲೇ ನಮ್ಗೆ ಗೊತ್ತಾಗುತ್ತೆ. ಇನ್ನೊಂದ್ ಕಡೆ ಆ ಬಟ್ಟೆ ಅಂಗಡಿಯಲ್ಲಿ ಇರೋ ಆ ಸಂಗಿಲ್ನ ಮತ್ತೆ ನಮ್ ಹೀರೋಯಿನ್ ನ ತೋರಿಸ್ತಾರೆ. ಅಲ್ಲಿ ಅಯ್ಯಪ್ಪ ಬೈಯೋದ್ ಇನ್ನೂ ನಿಲ್ಸಿಲ್ಲ ಅಂತ ಕಾಣುತ್ತೆ, ಬೈತಾನೆ ಇರ್ತಾರೆ ನಮ್ ಹೀರೋನ
ನೋಡ್ತಾನೆ. ನಿನ್ನೆ ಬಂದು ಎಷ್ಟು ಮಾತಾಡ್ತಾನೆ, ದೊಡ್ಡವರು ಅಂತ ಮರ್ಯಾದಿಲ್ಲ ಅವನಿಗೆ, ಕೊಬ್ಬು ನನ್ ಮಗನ್ಗೆ ಅಂತ ಬೈತಾ ಇರ್ಬೇಕಾದ್ರೆ, ಅಷ್ಟೇ ಅಲ್ದೆ ಚಿಕ್ಕ ಮೀನ್ ಅಂಗಡಿ ಒಂದ್ ಇಟ್ಕೊಂಡಿದ್ದಾನೆ, ಅವ್ನಿಗಷ್ಟು ಬಾಯ ಅನ್ಬೇಕಾದ್ರೆ ಹೀರೋಯಿನ್ ಅಂತಾಳೆ, ನೀವ್ ಅನ್ನೋ ತರ ಅದೇನ್ ಚಿಕ್ಕ ಮೀನ್ ಅಂಗಡಿ ಅಲ್ಲ, ಸ್ವಲ್ಪ ದೊಡ್ಡ ಅಂಗಡಿನೇ ಅಂದಾಗ, ಓಹೋ ಸರ್ಗೋಸ್ಕರ ಸಪೋರ್ಟ್ ಮಾಡಿ ಮಾತಾಡ್ತಾ ಇದ್ದೀರಾ, ಅಷ್ಟಾಸೆ ಇರೋಳು ಅವನೇ ಮದುವೆ ಮಾಡ್ಕೊಳತ್ತಾನೆ, ನನ್ನ ಏನಕ್ ಮದುವೆ ಮಾಡ್ಕೊಂತಾ ಇದೀಯ ಅಂದ್ರೆ ಇವಳೇನು ಮಾತಾಡಲ್ಲ, ಸೈಲೆಂಟ್ ಆಗಿರ್ತಾಳೆ. ಇಲ್ಲ ನನಗೆ ಡೌಟ್ ಬರ್ತಾ ಇದೆ, ನೀನ್ ಏನಕ್ ನನ್ನ ಮದುವೆ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ಯಾ, ಸಿಯೋಲ್ಗೆ ಹೋಗ್ಬಿಟ್ಟು ಕಾಲೇಜ್ ಓದ್ಬೋದು ಅನ್ನೋ ಒಂದು ಕಾರಣಕ್ಕ, ಹೇಳು ಏನ್ ಕೇಳ್ತಾ ಇದ್ರೆ ಸೈಲೆಂಟ್ ಆಗಿದ್ಯಾ, ಯೋ ಏನ್ ಅಷ್ಟ್ ಕಾಸ್ಟ್ಲಿ ಬಟ್ಟೆ ಎತ್ತಾ ಇದೀಯಾ, ಚೀಪ್ ಆಗಿರೋ ಒಂದ್ 4 ಬಟ್ಟೆ ಎತ್ತು ಹೊಲ್ದ ಹಾಕಯ್ಯ ಅವಳಿಗೆ ಅಂತ ತುಂಬಾ ಚೀಪ್ ಆಗಿ ನಡೆಸ್ತಾನೆ. ಇವಳಿಗೊಂಥರ ಕಷ್ಟ ಆಗ್ತಾ ಇದೆ, ಅಳ್ಕೊಂಡೆ ಹೇಳ್ತಾಳೆ, ಇಲ್ಲಿ ನೋಡು ನನಗೆ ನಿನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ, ಆದ್ರೆ ಕಾಲ ಪೂರ್ತಿ ನಿಮ್ ಮನೇಲಿ ಕೆಲಸ ಮಾಡ್ಕೊಂಡು ನಿನ್ ಮಕ್ಕಳನ್ನ ನಾನು ನೋಡ್ಕೊಂತೀನಿ, ಅದಕ್ಕಾಗಿರೋ ಸಂಬಳ ತಿಂಗಳು ನನ್ಗೆ ಕೊಡು ಅಂದಾಗ ಅಯ್ಯಪ್ಪಗೆ ನಗು ಬಂದ್ಬಿಡ್ತು. ಏನು ನನ್ ಮದುವೆ ಮಾಡ್ಕೊಳ್ತಾ ಇರೋದೇ ನನ್ ಮಕ್ಕಳನ್ನ ನೋಡ್ಕೋಬೇಕು, ನನ್ ಮನೆನ ನೋಡ್ಕೋಬೇಕು ಅಂತ, ಅದು ಸಂಬಳ ಇಲ್ದೇ ಇರೋ ಕೆಲಸ ಅಂದ್ರೆ ಹೆಂಡತಿಯಾಗಿ ಬರೋಳಿಗೆ ಇನ್ ನಿನ್ಗೆ ನಾ ಸಂಬಳ ಕೊಟ್ಟು ಬೇರೆ ಕೆಲ್ಸಕ್ಕೆ ಇಟ್ಕೋಬೇಕಾ ಅಂತ ಕೇಳ್ತಾನೆ. ಈಗ ಕತೆ ಬಿಟ್ಬಿಟ್ಟು ನಾನು ಕೇಳೋದಕ್ ಫಸ್ಟ್ ಆನ್ಸರ್ ಮಾಡು, ನನ್ನ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಅಂದ್ರೆ ಏನಕ್ ನನ್ನ ಮದುವೆ ಮಾಡ್ಕೊಂತ ಇದ್ಯಾ. ಆಗ ಹೀರೋಯಿನ್ ಕೂಡ ಹೇಳ್ತಾಳೆ, ನನಗೆ ಬೇರೆ ದಾರಿ ಇಲ್ಲ, ಹೋಗಕ್ಕೆ ಬೇರೆ ದಾರಿ ಇಲ್ಲ, ಉಳ್ಕೊಳಕ್ಕೆ ನ್ಯಾಯವಾಗಿ ಜಾಗ ಇಲ್ಲ, ಅದಕ್ಕೋಸ್ಕರನೇ ಒಂದು ಕಸದ್ ಬುಟ್ಟಿ ಆದ್ರೂ ಕೂಡ ಪರವಾಗಿಲ್ಲ ಅಂತ ಇದಕ್ ನಾನು ಒಪ್ಕೊಂಡಿದ್ದೀನಿ ಅಂದಾಗ ಅಯ್ಯಪ್ಪಗೆ ಟೆನ್ಷನ್ ಆಗುತ್ತೆ. ಹಂಗಾದ್ರೆ ನನ್ನ ಕಸ ಅಂತ ಹೇಳ್ತಾ ಇದ್ಯಾ, ಸರಿ ಇವಾಗ ನಾನು ಲಾಸ್ಟ್ ಅಂಡ್ ಫೈನಲ್ ಆಗಿ ಕೇಳ್ತಾ ಇದೀನಿ, ಅವತ್ತು ಬೂಸಾನಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನ್ ನಡೀತು, ನನ್ಗೆ ಇವಾಗ ಗೊತ್ತಾಗ್ಲೇಬೇಕು ಅಂತ ಹೇಳಿ ಮಾತಲ್ಲೇ ಟಾರ್ಚರ್ ಕೊಡಕ್ಕೆ ಶುರು ಮಾಡ್ಬಿಟ್ಟ. ಆದ್ರೆ ಇದಕ್ ಮೇಲೆ ಇಲ್ಲಿದ್ರೆ ಪ್ರಯೋಜನ ಇಲ್ಲ ಅಂತ ಹೇಳಿ ಅವಳು ಅಲ್ಲಿಂದ ಓಡಕ್ಕೆ ಶುರು ಮಾಡ್ಬಿಟ್ಲು. ಹೀರೋನ ಮೀಟ್ ಮಾಡ್ಬೇಕು ಅಂತ ಬರ್ತಾ ಇರೋದು, ಬಟ್ ಎಲ್ಲಿ ಹೀರೋ ಆಲ್ರೆಡಿ ಆ ಶಿಪ್ ಬಂದು ಮೂವ್ ಆಗೋಯ್ತು, ಸ್ವಲ್ಪ ಸೆಂಟರ್ಗೆ ಹೊರಟೋಗಿರುತ್ತೆ. ಅಲ್ಲಿ ಜೋರಾಗಿ ಶಿಪ್ ಮೂವ್ ಆದಾಗ ಒಂದು ಸೌಂಡ್ ಬರುತ್ತಲ್ಲ, ಆ ಸೌಂಡ್ ಬರ್ತಾ ಇರೋದ್ರಿಂದ ಎಲ್ಲರೂ ಅಪ್ಪ ಏನ್ ಸೌಂಡ್ ಅಂತ ಕಿವಿ ಮುಚ್ಕೊಳ್ತಾ ಇದಾರೆ. ಆದ್ರೆ ಇಲ್ಲಿ ನಮ್ ಹೀರೋಯಿನ್ ಅವನ್ನ ಹುಡ್ಕೊಂಡ ಪೋರ್ಟ್ ಜಾಗಕ್ಕೆ ಬಂದ್ಬಿಟ್ಲು. ಹೀರೋ ಹೆಸರನ್ನ ಗ್ವಾನ್ಸೆಕ್ ಅಂತ ಕರೀತಾನೆ ಇರ್ತಾಳೆ. ಬಟ್ ಇಲ್ಲಿ ಶಿಪ್ ಮೂವ್ ಆಗೋಯ್ತಲ್ವಾ, ಅವ್ನ್ಗೆ ಕೇಳಿಸ್ತಾ ಇಲ್ಲ. ಅಷ್ಟೇ ಅಲ್ದೆ ಈ ಶಿಪ್ ಅಲ್ಲಿ ಒಂದು ಲೇಡಿ ಬಂದ್ಬಿಟ್ಟು ಏಸುನ್ ಅಂತ ಕರ್ಕೊಂಡ್ ಬರ್ತಾ ಇರ್ತಾಳ. ಅದ್ರಿಂದ ಇವನ್ಗೆ ಏಸುನ್ ಜ್ಞಾಪಕ ಬಂದ್ಬಿಡ್ತು. ಬಟ್ ಚಿಕ್ಕ ಮಗುನ ಕರ್ಕೊಂಡ್ ಬಂದಿರೋದು, ಇವನ್ ಬ್ಯಾಗ್ ಕೂಡ ಕೆಳಗಡೆ ಕಟ್ಟಾಗಿ ಬಿದ್ಬಿಡತ್ತೆ. ಬಗ್ಗಿ ಎದ್ದೇಳಕ್ಕೆ ಅಂತ ಟ್ರೈ ಮಾಡ್ತಾನೆ ನೋಡಿ, ಅವಾಗ ತುಂಬಾ ದೂರದಲ್ಲಿ ಅವಳು ಕರಿತಾ ಇರೋದು ಇವನ್ ಕಿವಿಗೆ ಕೇಳಿಸ್ಬಿಡ್ತು. ಆದ್ರೆ ಇಲ್ಲಿ ನೋಡದೆ ಇವಳು ಕುಕ್ಕೊಂಡು ಹೋಗ್ತಾ ಇರೋದು ಆ ಕಡೆ ಸ್ವಲ್ಪ ದೂರದಲ್ಲಿರೋ ಆ ಲೇಡೀಸ್ಗೆ ಮತ್ತೆ ಹೀರೋ ಅವ್ರ ಅಮ್ಮಗೆ ಅಜ್ಜಿಗೆಲ್ಲ ಕೂಡ ಕೇಳಿಸ್ಬಿಡ್ತು. ಇವಳು ಈ ತರ ಓಡ್ ಬರ್ತಿದ್ದಾಳೆ, ನನ್ ಮಗನ್ನ ಎಲ್ಲೂ ನೆಮ್ಮದಿಯಾಗಿರಕ್ ಬಿಡಲ್ಲ ಅಂತ ಭಯವಾಗ ಅಜ್ಜಿ ಹೇಳ್ತಾರೆ, ಸರಿ ಬಿಡು, ನೀನ್ ಯಾಕೆ ಇವಾಗ ಟೆನ್ಷನ್ ಆಗ್ತಾ ಇದ್ಯಾ, ಅದೇ ನಿನ್ ಮಗ ಶಿಪ್ಪಲ್ಲಿ ಹೋಗ್ತಾ ಇದ್ದಾನಲ್ವಾ, ಅವ್ನ್ಗದ್ ಕೇಳಿಸಿರೋದಿಲ್ಲ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ನಮ್ ಹೀರೋಗೆ ಕೇಳಿಸ್ಬಿಡ್ತಲ್ವಾ, ಅವ್ನ್ಗೆ ಒಂದ್ ನಿಮಿಷ ಕೂಡ ಇರಕ್ ಆಗ್ತಾ ಇಲ್ಲ. ಹಂಗೆ ಅಲ್ಲಿ ಒಂದ್ ಸೈಡ್ ಅಲ್ಲಿ ಬಂದು ನೋಡ್ತಾನೆ, ತುಂಬಾ ದೂರದಲ್ಲಿ ಚಿಕ್ಕದಾಗಿ ಒಂದ್ ಇಷ್ಟೇಷ್ಟು ವೈಟ್ ಆಗಿ ಕಾಣಿಸ್ತಾ ಇರೋದು. ಅಷ್ಟು ದೂರದಿಂದ ಹೀರೋಯಿನ್ ಕರೆದಿರೋದು ಇವ್ನ್ಗೆ ಹೆಂಗ್ ಕೇಳಿಸಿರ್ಬೋದು, ಇದನ್ನೇ ಪ್ರೀತಿ ಅಂತಾರಲ್ವಾ. ನೆಕ್ಸ್ಟ್ ಮಿನಿಟ್ ತಕ್ಷಣ ಹೋಗಿ ಆ ಬೋಟ್ ಓಡಿಸ್ತಾ ಇರೋರ ಹತ್ರ, ಸರ್ ಪ್ಲೀಸ್ ಸರ್ ಹೆಂಗಾದ್ರು ಮಾಡಿ ಬೇಗ ಬೋಟ್ ನ ತಿರ್ಗಿಸಿ ಅಂತ ಕೂಗಾಡ್ತಾ ಇರ್ತಾನೆ. ಆಲ್ರೆಡಿ ಅವ್ರ ಈ ಶಿಪ್ ಅಲ್ಲಿ ಬಂದಿದ್ದಕ್ಕೆ ಪ್ರಾಬ್ಲಮ್ ಆಗಿದ್ದು, ಸ್ಟಾರ್ಟಿಂಗ್ ಅಲ್ಲಿ ಒಂದ್ ಅಯ್ಯಪ್ಪ ಬಂದಿದ್ದ ಅಲ್ವಾ, ಅವ್ರ ಈ ಮೆಂಟಲ್ ಯಾರೋ ಮತ್ತೆ ಶಿಪ್ ಹತ್ಸಿದ್ದು ಮತ್ತೆ ತಲೆ ತಿನ್ನಕ್ ಬಂದ್ಬಿಟ್ನಾ ಅಂತ ನೋಡ್ತಾ ಇರ್ತಾರೆ. ಆದ್ರೆ ಇವ್ರು ಮಾಡಿರೋ ಕೆಲ್ಸಕ್ಕೆ ಯಾರಾದ್ರು ಇಟ್ಕೊಂತಾರ, ಹೋಗ್ರಿ ಆಚೆ ಕಡೆ ಅಂತ ಹೇಳಿ ಒಳಗಡೆಯಿಂದ ಆಚೆ ತಳ್ಬಿಟ್ರು. ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಕೋಚ್ಗೆ ಟೆನ್ಷನ್ ಆಗೋಯ್ತು, ಏನೋ ನೀನು ಏನ್ ಮಾಡ್ಬೇಕು ಅನ್ಕೊಂಡಿದ್ಯಾ, ನಿನ್ಗೇನ್ ಬದುಕ್ಬೇಕು ಅಂತಿದ್ಯಾ, ಸಾಯ್ಬೇಕು ಅಂತಿದ್ಯಾ, ಏನ್ ಸತ್ತೋಗ್ಬಿಡ್ತೀಯಾ ನೀನು ಅಂತ ಕೇಳ್ತಾ ಇರ್ತಾರೆ. ಅಂದ್ರೆ ಅವಳನ್ನ ನೋಡಿಲ್ಲ ಅಂದ್ರೆ ನೀನೇನ್ ಸತ್ತೋಗ್ಬಿಡ್ತೀಯ ಅನ್ನೋ ತರ ಕೇಳ್ತಾ ಇರ್ತಾರೆ. ಈ ಕಡೆ ಇವಳು ನೋಡಿದ್ರೆ ಓ ಅಂತ ಕುತ್ಕೊಂಡು ಅಳ್ತಾ ಇರ್ತಾಳೆ, ಯಾಕಂದ್ರೆ ಶಿಪ್ ಮೂವ್ ಆಗೋಯ್ತು. ಇಲ್ಲಿ ಲೇಡೀಸ್ಗೆಲ್ಲ ಅರ್ಥ ಆಗೋಯ್ತು, ಅಯ್ಯೋ ಹಂಗಾದ್ರೆ ಅವ್ರಿಬ್ಬರನ್ನ ದೂರ ಮಾಡ್ಬಿಟ್ರು, ಅವ್ರಿಬ್ರು ಇನ್ಮೇಲೆ ಒಂದ್ ಆಗೋದೇ ಇಲ್ವಾ ಅಂತ. ಆದ್ರೆ ಹೀರೋ ಅವರ ಅಜ್ಜಿಗೆ ಮತ್ತೆ ಅವ್ರ ಅಮ್ಮಗೆಲ್ಲ ಸಮಾಧಾನ, ಬಿಡು ಅವಳು ಎಷ್ಟು ಕೂಗಿ ಏನ್ ಪ್ರಯೋಜನ, ಅದೇ ಒಂದ್ ಶಿಪ್ ಹತ್ಕೊಂಡು ಹೊಟ್ಟೋದಲ್ವಾ, ಬನ್ನಿ ನಾವು ಹೋಗೋಣ ಅಂತ ತುಂಬಾ ಕೇರ್ಲೆಸ್ ಆಗಿ ಅಲ್ಲಿಂದ ಹೋಗ್ಬೇಕು ಅಂತ ನೋಡ್ತಾರೆ. ಅವ್ರ ಕೈಯಲ್ಲಿ ಒಂದು ಮಗು ಇರುತ್ತೆ, ಒಂದು ಚಿಕ್ಕ ಹುಡುಗಿ ಇರ್ತಾಳೆ. ಈ ಹುಡುಗಿ ಬಂದು ನಮ್ಮ ಹೀರೋಗೆ ತಂಗಿ. ಹೀರೋ ಹುಟ್ಟಿದ್ಮೇಲೆ ಸುಮಾರು ವರ್ಷಕ್ಕೆ ಹುಟ್ಟಿದ್ದಾಳೇನೋ. ಇವಾಗ ಎಲ್ಲರೂ ಅಯ್ಯೋ ಏನದು ನೀರಿಗೆ ಬಿದ್ದಿದ್ದು ಅಂತ ಹೇಳಿ ಮಾತಾಡ್ತಿದ್ರೆ ಆ ಹುಡುಗಿನೂ ಓಡ್ ಬರ್ತಾಳೆ. ಅಲ್ಲಿರೋರು ಯಾರೋ ಈಗ ಶಿಪ್ ಇಂದ ಜಂಪ್ ಮಾಡಿದ್ರು ಅಂತ ಹೇಳ್ತಾ ಇದ್ರೆ ಇಲ್ಲಿ ಈ ಹುಡುಗಿ ಅಮ್ಮ ಅಣ್ಣ ಶಿಪ್ ಇಂದ ಜಂಪ್ ಮಾಡ್ಬಿಟ್ಟ ಅಂತ ಹೇಳ್ತಾಳ. ಅವ್ರ ಅಮ್ಮ ಕೇಳ್ತಾರೆ ಏನೇ ಹೇಳ್ತಾ ಇದೆಯಾ ಅಂದಾಗ, ಹೌದಮ್ಮ ನಾನ್ ನೋಡ್ದೆ ಅಣ್ಣ ಶಿಪ್ ಇಂದ ಕೆಳಗಡೆ ಜಂಪ್ ಮಾಡ್ಬಿಟ್ಟ ಅಂದಾಗ ಅಲ್ಲಿರೋ ಲೇಡೀಸ್ಗೆಲ್ಲ ಒಂಥರ ಬೇಜಾರಾಗೋಯ್ತು. ನೋಡ್ದ ಪ್ರೀತಿಗೋಸ್ಕರ ಅವನು ಸೂಸೈಡೇ ಮಾಡ್ಕೊಂಡ್ಬಿಟ್ಟ, ಅಯ್ಯೋ ಪಾಪ ಅನ್ಯಾಯವಾಗಿ ಒಂದ್ ಜೀವ ಹೋಯ್ತೆ ಅಂತ ಹೇಳಿ ಎಲ್ಲರೂ ಫೀಲ್ ಮಾಡ್ತಾ ಇದ್ರೆ ಇದನ್ನ ಕೇಳಿಸ್ಕೊಂಡಿದ ತಕ್ಷಣ ಅಲ್ಲಿ ಹೀರೋ ಅವ್ರ ಅಜ್ಜಿಗೆ ಜ್ಞಾನ ತಪ್ಪೇ ಬಿದ್ಬಿಟ್ರು ಪಾಪ ಕೆಳಗಡೆ. ಆದ್ರೆ ಇವಾಗ ಹಂಗೆ ಶಿಪ್ ಹತ್ರ ತೋರಿಸ್ತಾರೆ ನೋಡಿ, ಎರಡೆರಡು ಶೂ ಮಾತ್ರ ಮೇಲೆ ತೇಲ್ತಾ ಇರುತ್ತೆ. ಅವ್ನ್ಗೆ ಏನಾಯ್ತು ಅಂತ ಗೊತ್ತಿಲ್ಲ. ಈ ವಿಷಯ ನಮ್ ಹೀರೋಯಿನ್ಗೆ ಗೊತ್ತಿಲ್ವಲ್ಲ, ಅವ್ಳಗದು ಕಾಣಿಸಿಲ್ಲ, ದೂರದಲ್ಲಿ ಇರ್ತಾಳೆ. ಅವ್ನ್ ಬಗ್ಗೆನೆ ನೆನ್ಸ್ಕೊಂಡು ಗ್ವೆನ್ಸೆಕ್ ಅಂತ ಹತ್ಕೊಂಡ್ ಕೂತಿರ್ತಾಳೆ. ಆದ್ರೆ ಸ್ವಲ್ಪ ಹೊತ್ತಲ್ಲಿ ಲೇಡೀಸ್ ಎಲ್ಲ ಮಾತಾಡ್ತಾ ಇದಾರೆ, ಏನೇ ಅದು, ಯಾವನೇ ಅವನು, ಅದೇನಾದ್ರು ಮನುಷ್ಯನ ಅಥವಾ ತಿಮಿಂಗಳನ, ಅಷ್ಟು ಸ್ಪೀಡ್ ಆಗಿ ಬರ್ತಾ ಇದೆ ಅಂತ ನೋಡಿದ್ರೆ ಅದು ನಮ್ ಹೀರೋನೇ. ಹೀರೋಯಿನ್ ಬಿಟ್ಟೋಗಕ್ ಅವ್ನ್ಗೆ ಮನ್ಸ್ ಬರ್ತಾ ಇಲ್ಲ. ಅವಳ ವಾಯ್ಸ್ ಬೇರೆ ಕೇಳಿಸ್ಬಿಡ್ತಾ, ದೂರದಿಂದ ಬೇರೆ ನೋಡ್ಬಿಟ್ನಾ, ಹೆಂಗಾದ್ರು ಮಾಡಿ ಅವಳನ್ನ ಸೇರ್ಕೋಬೇಕು ಅಂತ ಹೇಳಿ ಅಲ್ಲಿಂದ ಸ್ಪೀಡ್ ಆಗಿ ಈಜ್ಕೊಂಡ್ ಬರ್ತಾ ಇರ್ತಾನೆ. ಇದ್ರ ನೋಡಿ ಆ ಲೇಡೀಸ್ ಕಲ್ಲ ಸಖತ್ ಖುಷಿ. ರೋಮಿಯೋ ಜೂಲಿಯಟ್ ಲವ್ ನ ಕೂಡ ಇವರು ಮೀರ್ಬಿಟ್ರು. ಪ್ರೀತಿ ಮುಂದೆ ಏನೂ ಇಲ್ಲ ಅನ್ನೋದನ್ನ ಇವ್ರು ತೋರಿಸ್ಬಿಟ್ರು. ಪ್ರೀತಿ ಯಾವತ್ತಿದ್ರು ಸ್ಟ್ರಾಂಗ್ ಅಂತ ಹೇಳಿ ಖುಷಿಯಾಗಿ ಮಾತಾಡ್ತಾ ಇರ್ತಾರೆ. ಆದ್ರೆ ಇಲ್ಲಿ ಹೀರೋ ಅವ್ರ ಅಮ್ಮನ ಮತ್ತೆ ಅವ್ರ ಅಜ್ಜಿನ ನೋಡ್ಬೇಕೆ, ಅವ್ರ ಅಮ್ಮಗಂತೂ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅವ್ರ ಅಜ್ಜಿ ಸಖತ್ ಕನ್ಫ್ಯೂಷನ್ ಅಲ್ಲೇ ಇರ್ತಾರೆ. ಆದ್ರೆ ನಮ್ ಹೀರೋ ಇಲ್ಲಿ ಕಷ್ಟಪಟ್ಟು ಹೆಂಗೋ ಅಷ್ಟು ದೂರದಿಂದ ಈಚ್ಕೊಂಡು ನಮ್ ಹೀರೋಯಿನ್ ಹತ್ರ ಬಂದು ಸೇರ್ಬಿಟ್ಟ. ಇಬ್ರಿಗೂ ಅಷ್ಟು ಸಂತೋಷ, ಒಬ್ರಿಗೊಬ್ರು ಹಗ್ ಮಾಡ್ಕೊಂಡು ಅಷ್ಟು ಫೀಲ್ ಮಾಡಿ ಅಳ್ತಾರೆ. ಇದನ್ನ ನೋಡ್ತಾ ಇದ್ರೆ ಇಲ್ಲಿ ಇರೋರ್ಗೆ ಅಷ್ಟು ಸಂತೋಷ, ಹೆಂಗೋ ಇಬ್ರು ಸೇರ್ಬಿಟ್ರು ಅಂತ. ಇವ್ನು ಹೇಳ್ತಾನೆ, ಯಾಕೆ ಏನಾಯ್ತು, ಯಾಕತ್ರ ಓಡ್ ಬಂದೆ, ಯಾಕತ್ರ ಅಳ್ತಾ ಇದೆಯಾ ಅಂದಾಗ ಆ ಲೂಸ್ ತರ ಮಾತಾಡ್ತಾನ ಅವನು. ನಾನು ಅವನನ್ನ ಮದುವೆ ಮಾಡ್ಕೊಳಕ್ ನನ್ಗೆ ಇಷ್ಟ ಇಲ್ಲ, ಅಲ್ಲಿಂದ ಓಡ್ ಬಂದ್ಬಿಟ್ರೆ ಇವಾಗ ಈ ಡ್ರೆಸ್ ಬೇರೆ ನಾನು
ದುಡ್ಡು ಕೊಡ್ಬೇಕೆ ಅಂತ ಅಳ್ಳವಾಗ ಅವನಂತಾರೆ ನೀನೇನ್ ಅಳ್ಬೇಡ, ನನ್ನ ಹತ್ರ ದುಡ್ಡಿದೆ ನಾನು ಕೊಡ್ತೀನಿ ಅಂತ. ಇಬ್ರು ಹಂಗೆ ಹಗ್ ಮಾಡ್ಕೊಂತಾರೆ, ಹೆಂಗ ಒಂದ್ ಸೇರ್ಬಿಟ್ರು. ಇವಾಗ ಮತ್ತೆ 1993 ಅಲ್ಲಿ ಅವ್ರು ಮಾತಾಡ್ತಾ ಇದ್ರಲ್ಲ ಆ ಸೀನ್ ತೋರಿಸ್ತಾರೆ. ಅಂದ್ರೆ ಚಿಕ್ಕ ವಯಸ್ಸಲ್ಲಿ ನಮ್ ಹೀರೋ ಅವ್ರ ತಂಗಿ ಅಂತ ಹೇಳಿದ್ವಲ್ಲ, ಆ ಹುಡುಗಿ ಬಂದು ಹೀರೋ ಜಂಪ್ ಮಾಡ್ದ ಅಂತ ಹೇಳಿದ್ವಲ್ಲ, ಆ ಹುಡುಗಿನೇ ಈಗ ಇಲ್ಲಿ ನಮ್ ಹೀರೋಯಿನ್ ಅವ್ರ ಜೊತೆ ಕೂತ್ಕೊಂಡಿರೋ ಆ ದೊಡ್ಡ ಹುಡುಗಿ. ಆ ಕಣ್ಣ ಆಡ್ಸೋದ್ರಲ್ಲಿ ಮತ್ತೆ ತುಟಿನ ಸೊಟ್ಟಕ್ ಮಾಡೋದ್ರಲ್ಲೇ ಗೊತ್ತಾಗುತ್ತೆ ಅವಳೇ ಇದು ಅಂತ. ಅವಳೇ ಅಂತ ಹೇಳದೆ ಈ ಸೀರಿಯಲ್ ಹೇಳಿದ್ದಾರೆ. ಇವಳು ಹೇಳ್ತಾಳೆ, ಅವತ್ತು ನಿಮ್ಮಪ್ಪ ನಿಮ್ಮಮ್ಮ ಇಬ್ರು ರಾತ್ರಿನೇ ಓಡೋಗ್ಬಿಟ್ಟಿದ್ರು ಗೊತ್ತಾ ಅಂತ ಹೇಳ್ತಾ ಇದ್ರೆ ಹೀರೋಯಿನ್ ಬಂದು ತಡಿತಾ ಇರ್ತಾಳೆ. ಅಂದ್ರೆ ನಮ್ ಹೇಸುನ್ ತಡಿತಾ ಇರ್ತಾಳೆ, ಈ ಬಾಯ್ ಮುಚ್ಕೊಂಡಿರೆ, ಮಕ್ಳ ಹತ್ರದೆಲ್ಲ ಹೇಳ್ಬೇಡ. ಯಾಕಂದ್ರೆ ನಮ್ ಹೀರೋಯಿನ್ ಹೇಳಿರೋದಿಲ್ಲ, ಏ ಬಾಯ್ ಮುಚ್ಕೊಂಡಿರೆ, ಇದಕ್ ಮೇಲೆ ಮಾತಾಡ್ಬೇಡ, ನಿನ್ ಗಂಡ ಹುಡುಕ್ತಾ ಇರ್ತಾನೆ ನಿನ್ ಬಗ್ಗೆ, ನೀನು ಓವರ್ ಕುಡ್ದ್ಬಿಟ್ಟಿದ್ಯಾ, ನಡಿ ಜಾಗ ಖಾಲಿ ಮಾಡು ಅಂತ ಹೇಳ್ತಾ ಇದ್ರೆ ಅವಳು ಹೋಗೋ ತರ ಇಲ್ಲ. ಇಲ್ಲಿ ನೋಡೋ, ನಿಮ್ಮ ಅಪ್ಪ ನಿಮ್ಮಮ್ಮ ಬಗ್ಗೆ ನೀನ್ ಕಡಿಮೆ ತೂಕ ಮಾಡ್ಬಿಟ್ಟಿದ್ಯಾ, ಅವ್ರೇನ್ ಸಾಮಾನ್ಯವಾದವ್ರಲ್ಲ. ಅವತ್ತು ಬೂಸಾನ್ಗೆ ಹೋಗಿದ್ದಿನ ರಾತ್ರಿನೇ ಅದಾದ್ಮೇಲೆ ಪೊಲೀಸ್ ಅವ್ರ ಕೈಯಲ್ಲಿ ನಿಮ್ಮಪ್ಪ ಇಬ್ರು ಸಿಕ್ಕಾಕೊಂಡಿದ್ದು. ಏನಾದ್ರೂ ಬೂಸಾನ್ ಭೂಮಿ ತುಂಬಾ ಗಟ್ಟಿ ಗೊತ್ತಾ, ನೀನ್ ಅಲ್ಲೇ ತಯಾರಾಗಿದ್ದು ಅಂತ ಹೀರೋಯಿನ್ ಅವ್ರ ಮಗಳ ಹತ್ರ ಹೇಳ್ತಾ ಇರ್ತಾಳೆ. ಆದ್ರೆ ಇಲ್ಲಿ ನಮ್ ಹೀರೋಯಿನ್ ಇಲ್ಲ ಅವ್ಳು ಹೇಳ್ತಾ ಇರೋದಲ್ಲ ಸುಳ್ಳು, ಅದೆಲ್ಲ ನೀನ್ ನಂಬೇಡ ಅಂತ ಹೇಳ್ತಾ ಇದ್ರೆ, ಏ ನಿಜ ಕಣೆ, ನಾನ್ ಹೇಳ್ತಾ ಇರೋದಲ್ಲ ನಿಜ ಅಂತ ಆ ಚಬಿಗಲ್ ಹೇಳ್ತಾ ಇದ್ರೆ ಇಲ್ಲಿ ನಮ್ ಹೀರೋಯಿನ್ ಏನ್ ಹೇಳೋದು ಅಂತ ಗೊತ್ತಿಲ್ಲದೆ ಪಾಪ ಬಿಕ್ಕರ್ಸ್ಕೊಂಡ್ ಕೂತಿರ್ತಾಳೆ. ಇದೆಲ್ಲ ನಮ್ ಹೀರೋಯಿನ್ ಅವ್ರ ಮಗಳಿಗೆ ಚೆನ್ನಾಗಿ ಅರ್ಥ ಆಗುತ್ತೆ, ಬಟ್ ಅವಳು ಏನು ಅರ್ಥ ಆಗದಿರೋ ತರ ರಿಯಾಕ್ಷನ್ ಕೊಟ್ಟು ಕೂತಿರ್ತಾಳೆ. ಸ್ವಲ್ಪ ಅದ್ಗೆ ನಮ್ ಹೀರೋಯಿನ್ ಅವ್ರ ಗಂಡನ ಕರೆದ್ಬಿಟ್ಲು, ಅಂದ್ರೆ ನಮ್ ಹೀರೋನ ಕರೆದ್ಬಿಟ್ಲು. ರೀ ಬೇಗ ಬನ್ರಿ, ಇಲ್ಲಿ ನೋಡ್ರಿ ನಿಮ್ ತಂಗಿ ಬಾಯ್ಗೆ ಬಂದಂಗ್ ಮಾತಾಡ್ತಾ ಇದ್ದಾಳೆ, ಅವಳು ಓವರಾಗಿ ಕುಡ್ದ್ಬಿಟ್ಟಿದ್ದಾಳೆ, ಕರ್ಕೊಂಡೋಗಿ ಮನೇಲಿ ಬಿಟ್ಬಿಟ್ಟು ಬನ್ನಿ ಅಂತ ಕರೆದಾಗ ನಮ್ ಹೀರೋ ಕೂಡ ಒಳಗಡೆಯಿಂದ ಬರ್ತಾರೆ. ಏ ಕತ್ತೆ ಎದಳೆ ಮೇಲೆ ಎದ್ನಡಿ, ಮನೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ ನಡಿ, ಬಾಯ್ಟ್ಕೊಂಡು ಸುಮ್ನೆ ಇರಲ್ಲ ಅಂದಾಗ ಆ ಚೆಬ್ಬಿಗಲ್ ಹೇಳ್ತಾಳೆ, ಏನು ಇವಾಗ ನಾನು ಹೇಳಿದ್ರಲ್ಲಿ ಏನ್ ತಪ್ಪಿದೆ, ನಡೆದಿರೋದನ್ನೇ ತಾನೆ ನಾನು ಹೇಳಿದ್ದು, ನೀವತ್ತು ಬೂಸನ್ಗೆ ಓಡ್ತಾನೆ ಹೋದ್ರಿ, ನಾನೇ ಸುಳ್ಳು ಹೇಳಿಲ್ವೇ, ನಾನು ಇನ್ನೂ ಚಿಕನ್ ತಿಂದಿಲ್ಲ ಕಣೋ, ತಟ್ಟೆಲ್ ಹಂಗೆ ನಾನು ತಿನ್ಬಿಟ್ಟು ಹೋಗ್ದಿರ ಅಂದ್ರೆ ಅವ್ರ ಅಣ್ಣ ಬಿಡ್ತಾ ಇಲ್ಲ. ಅಂದ್ರೆ ನಮ್ ಹೀರೋ ಬಿಡ್ತಾ ಇಲ್ಲ, ನೀನ್ ಎದ್ದೇಳ ಮೇಲೆ ಫಸ್ಟ್ ಎದ್ದೇಳು, ನಾನು ಅದೆಲ್ಲ ಪ್ಯಾಕ್ ಮಾಡಿ ನಿನ್ ಮನೆ ಕಟ್ ಕಳಿಸ್ತೀನಿ ನಡಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗೋದ್ರಲ್ಲೇ ಇರ್ತಾರೆ. ಅವಾಗ್ಲೇ ಈ ತರ ಇವ್ರು ಮಾತಾಡ್ತಾ ಇರ್ಬೇಕಾದ್ರೇನೆ ಅವತ್ತು ಬೂಸನಲ್ಲಿ ಏನಾಯ್ತು ಅಂತ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಅವತ್ತು ಅವರ ಹೋಟ್ಲಲ್ಲಿ ಇರ್ಬೇಕಾದ್ರೆ ಲೇಡಿ ಬಂದು ಇವ್ರಿಗೆ ಊಟ ಮತ್ತೆ ಡ್ರಿಂಕ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿರ್ತಾರಲ್ಲ, ಆ ಡ್ರಿಂಕ್ಸ್ ಎಲ್ಲ ಕುಡಿದ್ಬಿಟ್ಟು ಫುಲ್ ಟೈಟ್ ಆಗ್ಬಿಟ್ಟು ನಮ್ ಹೀರೋನ್ ಹೇಳ್ತಾಳೆ, ಇಲ್ಲೋಡು ನನಗೆ 3 ಮಕ್ಕಳು ಬೇಕು, ಅದ್ರ ಫಸ್ಟ್ ಬಂದು ಹೆಣ್ಮಗುನೇ ಆಗ್ಬೇಕು, ಆಮೇಲೆ ಗಂಡ್ ಮಗುನ ಹೆಣ್ಮಗುನ ಯಾವ್ದಾದ್ರು ಆಗ್ಲಿ, ನನಗೇನು ಚಿಂತೆ ಇಲ್ಲ, ಆದ್ರೆ 3 ಮಕ್ಕಳನ್ನ ಸಾಕೋಷ್ಟು ನಮ್ಗೆ ಅಮೌಂಟ್ ಬೇಕಾಗುತ್ತೆ, ಅಷ್ಟು ಸಂಪಾದನೆ ಮಾಡ್ಬೇಕು ಅಂತ ಇವ್ರು ಮಾತಾಡ್ತಾ ಇರುವಾಗ, ಅಂದ್ರೆ ಅದಕ್ಕೆಲ್ಲ ನಾವು ಪ್ಲಾನ್ ಮಾಡ್ಕೋಬೇಕು ಅಂತ ಇವ್ಳು ಹೇಳ್ತಾ ಇರ್ಬೇಕಾದ್ರೇನೆ ಹೀರೋ ಹಂಗೆ ಸೈಲೆಂಟ್ ಆಗಿ ಇದ್ಕೊಂಡು, ನಾವು ಯಾಕೋ ತುಂಬಾ ಟೈಮ್ ವೇಸ್ಟ್ ಮಾಡ್ತಾ ಇದೀವಲ್ಲ ಅಂತ ಹೇಳ್ತಾನೆ. ಇವಳಿಗೆ ಅರ್ಥ ಆಗಿಲ್ಲ ಏನು ಅಂತ ಬಿಕ್ಕರ್ಸ್ಕೊಂಡ್ ನೋಡ್ತಾಳೆ. ಆಮೇಲೆ ಅರ್ಥ ಆಗೋಯ್ತು, ಟಕ ಅಂತ ನಮ್ ಹೀರೋ ಟೇಬಲ್ ನೆಲ್ಲ ಎತ್ತಿ ಸೈಡ್ ತಳ್ಳಿ ಬೆಡ್ಶೀಟ್ ಪಿಲೋ ಎಲ್ಲ ಎತ್ತಿ ಒಳಗಡೆ ಎಳ್ಕೊಂಡ್ ಬಂದು ಹಂಗೆ ಒಂದು ಸರ್ಕಸ್ ನ ಮಾಡಿರ್ತಾರೆ. ಆ ಸರ್ಕಸ್ ಅಲ್ಲೇ ಅವತ್ತ ರೂಮ್ ಅಲ್ಲಿರೋ ಫ್ಯಾನ್ ಕೂಡ ಒಡೆದೋಗಿರೋದು. ಇದನ್ನೀಗ ಚೆಬ್ಬಿಗಲ್ ಹೇಳ್ತಾಳೆ, ಹೌದು ನೀವ್ ಮಾಡಿದ್ದೆಲ್ಲ ಸರಿನೇ, ಆ ಫ್ಯಾನ್ ಏನ್ ಮಾಡ್ತು, ಏನಕ್ಕ ಫ್ಯಾನ್ ಹೊಡೆದಾಕಿದ್ರಿ ಅಂತ ಕೇಳ್ತಾ ಇದ್ರೆ ನಮ್ ಹೀರೋಯಿನ್ ಏನಂತ ಆನ್ಸರ್ ಮಾಡ್ತಾರೆ, ನಿನ್ ಮುಖನೆಲ್ಲ ಹಂಗ ಇಡ್ಬೇಡ ಸೋನ್, ನನ್ಗೆ ಚೆನ್ನಾಗೇ ಗೊತ್ತು, ನಾವಮ್ಮ ಹೇಳಿದ್ರು ಅವತ್ತು ನಿಮ್ನ ಕರ್ಕೊಂಬರಕ್ ನಾವಮ್ಮ ಬಂದಿದ್ರಲ್ವಾ, ಅವತ್ತ ರೂಮ್ ಪೊಸಿಷನ್ ಆ ರೂಮ್ ಅಲ್ಲೇ ಫ್ಯಾನ್ ಹೊಡೆದೋಗಿರೋದನ್ನೆಲ್ಲ ನೋಡ್ಬಿಟ್ಟು ನನ್ಗೆ ಅವಾಗೆ ಗೊತ್ತಾಯ್ತು ಅಂತ ನಾವಮ್ಮ ನನ್ನ ಹತ್ರ ಎಲ್ಲ ಹೇಳಿದ್ರು ಅಂತ ಹೇಳ್ತಾ ಇದ್ರೆ, ಅಂದ್ರೆ ನಮ್ ಹೀರೋಯಿನ್ ಬಗ್ಗೆ ಎಲ್ಲಾ ಸ್ಟೋರಿನ ಅವ್ರ ಮಗಳ ಹತ್ರ ಹೇಳ್ತಾ ಇರ್ತಾರೆ. ಇವಾಗ ಹಂಗೆ ಒಂದ್ ನಮ್ಮ ಹೀರೋಯಿನ್ ಅವ್ರ ಮಗಳದು ವಾಯ್ಸ್ ಓವರ್ ಕೇಳಿಸುತ್ತೆ. ನಮ್ಮ ಅಪ್ಪ ಅಮ್ಮ ಇಬ್ರುನು ನನಗೋಸ್ಕರ ಅವ್ರ ಕನ್ಸ್ನೇ ಬಿಟ್ರು, ನಮ್ಮಮ್ಮ ಒಂದ್ ದೊಡ್ಡ ಕಾಲೇಜಲ್ಲಿ ಓದ್ಬೇಕು, ಅವ್ರೊಂದು ಕವಿತೆ ಬರೆಯೋರು ಆಗ್ಬೇಕು ಅಂತ ಆಸೆ ಪಟ್ರು, ನಮ್ಮಪ್ಪ ಒಂದ್ ದೊಡ್ಡ ಅಥ್ಲೆಟ್ ಆಗ್ಬೇಕು ಅಂತ ಅನ್ಕೊಂಡ್ರು, ಆದ್ರೆ ನನಗೋಸ್ಕರ ಅವ್ರಿಬ್ರು ಅವ್ರ ಆಸೆನ ಬಿಟ್ಟು ನನ್ನ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಅಂತ ಇವ್ರು ಹೇಳ್ತಾ ಇರ್ಬೇಕಾದ್ರೇನೆ ನಮ್ ಹೀರೋಯಿನ್ಗೆ ಮದ್ವೆ ಆಗಿದ್ ಸೀನ್ ನ ತೋರಿಸ್ತಾರೆ. ಅಲ್ಲಿ ಅವ್ರ ಮದ್ವೆಗೆ ಬಟ್ಟೆ ಪರ್ಚೇಸ್ ಮಾಡಕ್ಕೆ ಅಂತ ಬಂದ್ರೆ ಹೀರೋರ ಮಗ ಮುಖದಲ್ಲಿ ಇದೇ ಇಲ್ಲ, ಸುಮ್ನೆ ನಿಂತ್ಕೊಂಡಿರ್ತಾರೆ. ಇವಳು ಹಂಗೆ ಬಟ್ಟೆಯಾಗಿ ನೋಡ್ಕೊಂಡ್ ಬಂದವಳು ಕಾಸ್ಟ್ಲಿಗಲ್ ಒಂದು ಕ್ಯಾಪ್ ಇರುತ್ತೆ, ಅದನ್ನ ನೋಡಿ ನನ್ಗೆ ಅದ್ ಇಷ್ಟ ತಗೊಂತೀನಿ ಅಂತ ಹೇಳಿದಾಗ ಹೀರೋ ಅವಳಿಗೆ ಫುಲ್ ಸಪೋರ್ಟ್, ನೀನ್ ತಗೋ ಅಂತಾನೆ ಹೇಳ್ತಾನೆ. ಆಮೇಲೆ ತಗೊಂಡ್ಮೇಲೆ ಫೀಲ್ ಮಾಡಬಾರ್ದು ಅಂತ, ಇಲ್ಲ ನನ್ಗೆ ಇದಿಷ್ಟ ನಾನು ತಗೊಂತೀನಿ ಅಂತ ಹೇಳಿ ತುಂಬಾ ಖುಷಿಯಾಗಿ ಅವ್ರ ಹೆಂಡತಿಗೆಲ್ಲ ಕೊಡಿಸ್ತಾನೆ, ಅಂದ್ರೆ ನಮ್ ಹೀರೋಯಿನ್ಗೆ ಎಲ್ಲಾ ಕೊಡಿಸ್ತಾನೆ. ಆದ್ರೆ ಇದನ್ನ ನೋಡ್ಕೊಂಡು ಹೊಟ್ಟೆ ಉರ್ಕೊಳ್ತಾ ಇರೋದು ಹೀರೋ ಅವ್ರ ಅಮ್ಮನೆ, ಅದು ಬೇರೆ ಕಾಸ್ಟ್ಲಿ ಕ್ಯಾಪ್, ಹೆಂಗೋ ನೀನ್ ಅದನ್ನ ತಗೊಡ್ತೀಯಾ, ದುಡ್ಡೆಲ್ಲಿದಾನೋ ಬರುತ್ತೆ ಅಂತ ಅವ್ರು ಕೇಳ್ತಾ ಇದ್ರೆ ಇವ್ನ ಅಂತಾನೆ, ಇಲ್ಲಿ ನೋಡು ಅದೆಲ್ಲ ನಿನ್ ಕಿವಿಗೆ ಹಾಕೋಬೇಡ, ನಿನ್ಗೆ ಇಷ್ಟ ಆದ್ರೆ ನೀನ್ ತಗೋ ಅಂತ ಹೇಳಿ ಅವ್ರ ಹೆಂಡತಿಗೆಲ್ಲ ಕೊಡಿಸ್ತಾನೆ. ಅವರಮ್ಮ ಏನಕ್ಕೆ ಟೆನ್ಷನ್ ಆಗ್ತಾರೆ ಅಂದ್ರೆ ಇನ್ ಇದಕ್ಕೆ ಬಿಲ್ ಕಟ್ಬೇಕಾಗಿರೋದವ್ರೆ ಅಲ್ವಾ, ಅದಕ್ಕೆ ಹೆಂಗೋ ಖುಷಿಯಾಗಿ ಪರ್ಚೇಸ್ ಎಲ್ಲ ಮಾಡ್ಕೊಂಡು ಅದೇ ಖುಷಿಯಲ್ಲಿ ಅವ್ರಿಗೆ ಮದ್ವೆ ಕೂಡ ಆಗುತ್ತೆ, ಮದ್ವೆ ಫೋಟೋಸ್ ನ ಕೂಡ ತೋರಿಸ್ತಾರೆ. ಫೈನಲ್ ಆಗಿ ಇವರಿಬ್ರು ಆಸೆ ಪಟ್ಟಂಗೆ ಅವ್ರಿಬ್ರಿಗೂ ಮದ್ವೆ ಆಯ್ತು. ಆದ್ರೆ ಅವ್ರ ಆಸೆ ಪಟ್ಟಂಗೆ ಅವ್ರ ಜೀವನ ಇತ್ತ, ಸಂತೋಷವಾಗಿದ್ರ ಅಥವಾ ಅವ್ರ ಜೀವನದಲ್ಲಿ ಏನೆಲ್ಲ ಏರುಪೇರುಗಳು ಬಂತು ಅಂತ ಮುಂದೆ ಬರೋ ಎಪಿಸೋಡ್ಸ್ ಅಲ್ಲಿ ನೋಡೋಣ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತಲ್ವಾ. ಮುಂದೆ ಬರೋ ಎಪಿಸೋಡ್ ಕೂಡ ಆದಷ್ಟು ಬೇಗ ಬರುತ್ತೆ. ಅಲ್ಲಿ ತನಕ ಸ್ಟೇ ಟ್ಯೂನ್. ಮತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಥ್ಯಾಂಕ್ ಯು.